ನಿಮ್ಮೆಲ್ಲರನ್ನೂ ಮತ್ತೊಂದು ಸರಿ ನೋಡಲಿಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ದೇವರ ಕೃಪೆ ನಿಮ್ಮ ಜೊತೆಯಲ್ಲಿದೆ. ಹಲ್ಲೆಲೂಯಾ. ನೀವೆಲ್ಲ ಸುರಕ್ಷಿತವಾಗಿದ್ದೀರಾ ಅಂತ ನಾನು ನಂಬಿದ್ದೇನೆ. ನಮ್ಮ ದೇವರು ನಮ್ಮ ಸಂಗಡ ಇರುವಂಥವ್ರು. ಹಲ್ಲೆಲೂಯಾ. ಸಣ್ಣ ಪುಟ್ಟ ಹಾಗೆ ಹೀಗೆ ಹಾಕ್ತಾ ಇದ್ರೂ ನಮ್ಮನ್ನು ಎಂದಿಗೂ ಕೈ ಬಿಡಲ್ಲ. ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಈ ಒಂದು ದಿವಸದಲ್ಲಿ ದೇವರು ಏನು ಮಾತಾಡಲಿಕ್ಕಿದ್ದಾರೆ ಅಂತ ನಾವು ನೋಡೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಮಾತುಗಳು ನೀನು ಮಾತಾಡಬೇಕು, ನಿನ್ನ ಹೃದಯದಿಂದ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕಣ್ಗಳನ್ನು ಮುಚ್ಚೋಣ. ಸ್ವಾಮಿ, ಈ ಸಮಯದಲ್ಲಿ ರಾಜ್ಯ ಇದನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ನನ್ನನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ. ಸ್ವಾಮಿ, ತಂದೆಯಾದ ದೇವರೇ, ನೀನು ನಮ್ಮೊಟ್ಟಿಗೆ ಈ ದಿವಸದಲ್ಲಿ ಮಾತನಾಡು ಸ್ವಾಮಿ. ನಿನ್ನ ಹೃದಯದ ಮಾತುಗಳನ್ನು ಮಾತನಾಡು ಸ್ವಾಮಿ. ಕರ್ತನೇ, ಇದನ್ನು ನೀನು ಮಾತಾಡಬೇಕಾದ್ರೆ ಇದನ್ನು ಕೇಳುವ ಪ್ರತಿಯೊಂದು ಜನರ ಹೃದಯವನ್ನು ಯೇಸು ನಾಮದಲ್ಲಿ ನೀನು ತೆರೆಪಡಿಸು ಸ್ವಾಮಿ. ಈ ವಾಕ್ಯ ಅವರ ಹೃದಯದಲ್ಲಿ ಒಂದು ಬೀಜವಾಗಿ ಬಿತ್ತಲ್ಪಡಲಿ ಸ್ವಾಮಿ. ಕರ್ತನೆ, ಅವರೊಟ್ಟಿಗೆ ಮಾತನಾಡಲಿ. ಈ ಮಾತು ಕರ್ತನೆ ಅವ್ರಿಗೆ ಕರ್ತನೆ ಒಂದು ಎಚ್ಚರಿಕೆ, ಒಂದು ಧೈರ್ಯ, ಒಂದು ಬಲವನ್ನು ಕೊಡಲಿ ರಾಜ. ಈ ಮಾತು ಸ್ವಾಮಿ ಅವ್ರ ಕರ್ತನೆ ನಿನ್ನ ಕಡೆಗೆ ತಿರುಗುವಂತೆ ಮಾಡಲಿ. ಕರ್ತನೆ, ನಿನ್ನೊಟ್ಟಿಗೆ ನಡೆಯುವಂತೆ ಮಾಡಲಿ. ಅವರ ಆತ್ಮಿಕ ಜೀವಿತದಲ್ಲಿ ಒಂದು ಬೆಳವಣಿಗೆಯನ್ನು ತಗೋಬರಲಿ ರಾಜ. ನೀನು ಹೀಗೆ ಮಾಡೋದಕ್ಕಾಗಿ ಸ್ತೋತ್ರ. ನಾನು ನಂಬಿದ್ದೇನೆ ನೀನು ಪ್ರತಿಯೊಬ್ಬರ ಹತ್ರ ಮಾತಾಡಲಿಕ್ಕಿದೆಯಾ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಇದನ್ನು ನೋಡಬೇಕಾದ್ರೆ ಅವ್ರಿಗೆ ಬರುವಂಥ ಎಲ್ಲ ಡಿಸ್ಟರ್ಬೆನ್ಸ್ಗಳನ್ನು ಏಸು ನಾಮದಲ್ಲಿ, ಏಸು ರಕ್ತದಲ್ಲಿ ಮುರಿತಾ ಇದ್ದೀನಿ ರಾಜ. ಕರ್ತನೆ, ಇವರ ಆತ್ಮಿಕ ಕಿವಿಗಳು ತೆರೆಯಲ್ಪಡಲಿ ರಾಜ. ಯೇಸುವೆ, ನಿನ್ನ ನಾಮ ಮಾತ್ರ ಮಹಿಮೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ, ಒಳ್ಳೆ ಪಿತಾನೇ, ಆಮೆನ್. ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ವಾಕ್ಯದ ಹೆಡ್ಡಿಂಗ್ ಏನಂದರೆ, ದೇವರ ಎಚ್ಚರಿಕೆಗೆ ಎಚ್ಚರವಾಗಿರಿ. ಹಲ್ಲೆಲೂಯಾ. ಇನ್ನೊಂದ್ಸತಿ ಹೇಳ್ತೀನಿ, ದೇವರ ಎಚ್ಚರಿಕೆಗೆ ಎಚ್ಚರವಾಗಿರಿ. ಎಚ್ಚರಿಕೆಗೆ ಎಚ್ಚರವಾಗಿರಿ ಅಂದರೆ ಏನು ಬ್ರದರ್? ದೇವರ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಆದರೆ ಅದನ್ನು ನಾವು ತುಂಬ ಜನ ಕೇರ್ಲೆಸ್ ಆಗಿ ತಗೊತಾ ಇದ್ದೀವಿ. ಎಚ್ಚರಿಕೆನ ಸೀರಿಯಸ್ ಆಗಿ ತಗೊತಾ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ಈ ಎರಡನ ಬರವಣಿಗೆ ಬಗ್ಗೆ ಅನೇಕ ಸೂಚಕ ಕಾರ್ಯಗಳು ನಡೀತಾ ಇದೆ. ನೀವು ಓದ್ತಾ ಇದ್ದೀರಾ, ಅನೇಕ ಪ್ರೀಚರ್ಗಳು ಪ್ರೀಚ್ ಮಾಡ್ತಾ ಇದ್ದಾರೆ, ಬೈಬಲಲ್ಲಿ ನಿಮ್ಮ ಪಾಸ್ಟರ್ಗಳು ಹೇಳಿರ್ತಾರೆ, ಎಲ್ಲ ಗೊತ್ತಿದೆ. ಆದರೆ ಈ ಸೂಚನೆ, ಇದು ಎರಡನೇ ಬರವಣಿಗೆಯ ಸೂಚನೆ ಅನ್ನೋದು ಯಾರಿಗೆ ಅಂದರೆ, ಯಾರೆಲ್ಲ ದೇವರೊಟ್ಟಿಗಿದ್ದಾರೋ, ಯಾರು ಪಾಪವನ್ನು ಬಿಟ್ಟು ದೇವರ ಚಿತ್ತ ಪ್ರಕಾರ ನಡೀತಾ ಇದ್ದಾರೋ ಅವ್ರಿಗೆ ಇದು ಸೂಚನೆ. ಆದರೆ ಇನ್ನೂ ಪಾಪದಲ್ಲಿ ದೇವರ ಜೊತೆಗೆ ನಡೆದಿರಾ, ಬೈಬಲ್ ಓದದಿರಾ, ಪ್ರಾರ್ಥನೆಯಲ್ಲಿ ಕೂತ್ಕೋದಿರಾ, ಕರೆಕ್ಟಾಗಿ ಸಭೆಗೆ ಬರ್ದಿರಾ ಇರುವಂಥವರಿಗೆ ಇದು ಸೂಚನೆ ಅಲ್ಲ, ಇದು ಒಂದು ಎಚ್ಚರಿಕೆ. ನಾನು ಬೇಗ ಬರ್ತಾ ಇದ್ದೀನಿ, ಮನ ತಿರುಗು, ನಾನು ಬೇಗ ಬರ್ತಾ ಇದ್ದೀನಿ, ನೀನು ನನ್ನ ಹತ್ರ ಕ್ಷಮಾಪಣೆ ಕೇಳು. ಎಚ್ಚರಿಕೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ದೇವರು ನನಗೆ ನಿನ್ನನ್ನು ಅವರ ಸಂಗಡ ಇರಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೆ ಈ ಸೂಚನೆ. ಬೇಕಾದರೆ ದೇವರು ಹಾಗೆ ಏನು ಸೂಚನೆ ಇಲ್ಲದೆ ಬಂದಿರ್ಬೋದು, ಆದರೆ ಸೂಚನೆ ಯಾಕೆ ಕೊಡ್ತಾ ಇದ್ದಾರೆ? ಯಾಕಂದರೆ ಇನ್ನೂ ಬದಲಾಗದೇ ಇರುವ ತನ್ನ ಜನರು ಬದಲಾಗಲಿ. ಹಲ್ಲೆಲೂಯಾ. ಪ್ರಿಯ ಸಹೋದರ, ಕಳೆದ ಕೆಲವು ವಾರಗಳಿಂದ ದೇವರು ನಿಮ್ಮೊಟ್ಟಿಗೆ ಇದನ್ನೇ ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾದರೂ ಇದ್ರೆ ಒಪ್ಪಿಸ್ಕೊಡ್ರಿ, ಬೇಡ ಬೇಡ. ಎಚ್ಚರಿಕೆ. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ಎಷ್ಟೋ ಜನ ಎಚ್ಚರಿಕೆ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎರಡನೇ ಬರುವಿಕೆಗೆ ಬಗ್ಗೆ ಅದು ಮಾತಾಡಿದಾಗ ನಿಮ್ಮ ಹೃದಯದಲ್ಲಿ ಒಂದು ಭಯ ಇರಬೇಕು. ನಾನು ಬದಲಾಗಬೇಕು, ನಾನು ಇನ್ನೂ ದೇವರ ಹತ್ತಿರಕ್ಕೆ ಸೇರಬೇಕು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಬಹಳ ಮುಖ್ಯ. ಪ್ರಿಯ ಸಹೋದರ, ನಾವು ಬದಲಾಗಬೇಕು, ಪ್ರತಿಯೊಂದು ವಿಷಯದಲ್ಲಿ ಬದಲಾಗಬೇಕು. ಪರಲೋಕ ಬಹಳ ಈಸಿ ಅಂತ ತಿಳ್ಕೊಬಿಡ್ಬೇಡಿ. ಒಂದು ಆಂಧ್ರದಲ್ಲಿ ನಮ್ಮ ಸಹೋದರರು ಸಾಕ್ಷಿ ಹೇಳಿದ್ರು. ಆ ಸಾಕ್ಷಿ ಏನು ಅಂತಂದರೆ, ಒಬ್ಬರು ಪಾಸ್ಟರು ಅವರು ಬಹಳ ಸಭೆಗಳನ್ನು ಮಾಡಿದಾರಂತೆ, ಅನೇಕ ಜನರಂತೆ ಒಳ್ಳೆ ಸಾಕ್ಷಿ, ಒಳ್ಳೆ ಸೇವೆ ಮಾಡಿದ್ದಾರೆ, ಅನೇಕ ಯೌವನಸ್ಥರನ್ನು ಸೇವೆಗೆ ಎಬ್ಬಿಸಿದ್ದಾರೆ, ಅನೇಕ ಬ್ರ್ಯಾಂಚ್ಗಳು ಮಾಡಿ ಆ ಸೇವಕರನ್ನೆಲ್ಲ ಅಲ್ಲಿ ಪಾಸ್ಟರ್ಗಳಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ಯಾರು ಏನು ಹೇಳಂಗಿರೋದಂತೆ ಆ ಥರ ಜೀವನ ಮಾಡ್ತಾರೆ. ಸಡನ್ ಆಗಿ ಅವ್ರಿಗೆ ಮರಣ ಹತ್ರ ಬಂದು ಅವರು ಮರಣ ಹಾಕ್ತಾರೆ, ಅವ್ರು ಸಾಯ್ತಾರಂತೆ. ಸತ್ತ ಮೇಲೆ ಅವ್ರು ಪರಲೋಕಕ್ಕೆ ಒಯ್ಯಲ್ಪಡ್ತಾರೆ. ಅವ್ರ ಮನಸ್ಸಲ್ಲಿ ಏನಂದರೆ, ನಾನು ಇನ್ಮೇಲೆ ಪರಲೋಕಕ್ಕೆ ಇನ್ನೇನು ನಾನು ಎಲ್ಲ ಕರೆಕ್ಟಾಗಿ ಜೀವನ ಮಾಡಿದ್ದೀನಲ್ಲ ಅಂತ ಹೋಗ್ತಾರಂತೆ. ಅಲ್ಲಿ ಹೋದ ಮೇಲೆ ದೇವ್ರ ಎದುರುಗಡೆ ನಿಂತ್ಕೊಂಡಾಗ ದೇವ್ರು ಅಂತಾರಂತೆ, ಇವ್ರನ್ನ ಎತ್ಕೊಂಡೋಗಿ ನರಕಕ್ಕೆ ಹಾಕೋದು. ಅವಾಗ ಅವ್ರು ಕೇಳ್ತಾರೆ, ಸ್ವಾಮಿ ನಾನೇನು ತಪ್ಪು ಮಾಡಿಲ್ವಲ್ಲ, ನನ್ನನ್ನು ಯಾಕೆ ನರಕಕ್ಕೆ ಹಾಕಬೇಕು ಅಂತೇಳಿ. ಆಗ ದೇವ್ರು ಹೇಳ್ತಾರಂತೆ, ನೀನೆಲ್ಲ ಕರೆಕ್ಟಾಗಿ ಮಾಡಿದೀಯಾ, ಆದರೆ ನಿನ್ನ ಸಭೆಗೆ ಬರುವಂಥ ಒಬ್ಬ ವ್ಯಕ್ತಿ, ಒಂದು ಕುಟುಂಬನ ನೀನು ಇನ್ನೂ ಕ್ಷಮಿಸಿಲ್ಲ. ಬರೀ ಒಂದು ಕುಟುಂಬ. ಇಷ್ಟೆಲ್ಲ ಮಾಡಿ ಒಂದು ಕುಟುಂಬನ ಶ್ರಮಿಸದೇ ಇರೋದಕ್ಕೆ ದೇವ್ರು ಹೇಳ್ತಾರಂತೆ, ಅವ್ರನ್ನ ನರಕಕ್ಕೆ ಹಾಕೋತಾರೆ. ಈಗ ಗೊತ್ತಾಯ್ತಾ ಪರಲೋಕ ಎಷ್ಟು ಕಠಿಣ, ಹೆಂಗಿರುತ್ತೆ, ಎಷ್ಟು ನಾವು ಇದು ಮಾರ್ಪಡಬೇಕು. ಆದರೆ ಒಂದೇನು ಗೊತ್ತಾ, ದೇವರ ಕೃಪೆ ನಮ್ಮ ಮೇಲೆ, ನಿಮ್ಮ ಮೇಲಿದೆ.
ಬ್ರದರ್ ನಾನು ಹೆಂಗೆ ಬ್ರದರ್ ಆ ಥರ ಎಲ್ಲ ಜೀವನ ಮಾಡೋಕ್ಕಾಗತ್ತೆ? ನೀವು ಜೀವನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರಿ, ನಿಮಗೆ ಸಹಾಯ ಪವಿತ್ರಾತ್ಮನ ಮಾಡ್ತಾರೆ. ಅದಕ್ಕೆ ಪವಿತ್ರಾತ್ಮನು ನಮ್ಮ ಸಹಾಯಕರು. ನಿಮ್ಮಿಂದ ಏನು ಮಾಡೋಕ್ಕಾಗಲ್ವೋ ಅದು ಅವ್ರು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಅದನ್ನು ಮಾಡಿಸ್ತಾರೆ. ಹಲ್ಲೆಲೂಯಾ. ನಾವು ಕೇಳಬೇಕು, ನಾವು ಕೇಳಿದ್ರೆ ದೇವ್ರು ಮಾಡ್ತಾರೆ, ನಾವು ಕೇಳಲಿಲ್ಲ ಅಂದ್ರೆ ಹೆಂಗೆ ಮಾಡ್ತಾರೆ? ಹೌದಲ್ವ ಪ್ರಿಯ ಸಹೋದರ ಸಹೋದರಿ? ಸೊ ಬೈಬಲಲ್ಲಿ ಕೂಡ ಕೆಲವರು ದೇವರ ಎಚ್ಚರಿಕೆಯನ್ನು ಸೀರಿಯಸ್ ಆಗಿ ತಗೊಂಡವರಿದ್ದಾರೆ, ತಗೊಳ್ಳದೇ ಇರೋರಿದ್ದಾರೆ, ಅನೇಕರಿದ್ದಾರೆ. ಆದರೆ ಇದರಲ್ಲಿ ನಾವು ಒಂದು 2-3 ಮಾತ್ರ ನೋಡಿ ನಾವು ವಾಕ್ಯಕ್ಕೆ ಹೋಗೋಣ, ಯಾಕಂದ್ರೆ ದೇವ್ರು ನಮ್ಮ ಒಟ್ಟಿಗೆ ಮಾತಾಡಬೇಕಲ್ಲ. ಹಾಗಾಗಿ ಸೊ ದಾನಿಯೇಲ್ 4ನೇ ಅಧ್ಯಾಯದಲ್ಲಿ ರಾಜ ನೆಬೂಕದ್ನೆಚ್ಚರ್ ಇದ್ದಾರೆ. ಅವರಿಗೆ ಏನಾಗುತ್ತಂದ್ರೆ ದೇವ್ರು ಒಂದು ಕನಸು ಕೊಡ್ತಾರೆ. ಆ ಕನಸನ್ನ ವಿವರ ಮಾಡೋಕ್ಕೆ ಯಾರೂ ಇರಲ್ಲ. ಆಗ ದಾನಿಯೇಲನ್ನ ಕರೆದು ದಾನಿಯೇಲ್ ಅವರಿಗೆ ಆ ಒಂದು ಕನಸನ್ನು ವಿವರಿಸ್ತಾರೆ. ದೇವರು ಅವ್ರಿಗೆ ಆ ಜ್ಞಾನ ಕೊಟ್ಟಿರ್ತಾರೆ. ಆ ಕನಸು ಏನಂದರೆ ಅವ್ರಿಗೊಂದು ಎಚ್ಚರಿಕೆ. ಅವರು ದೇವರ ವಿರುದ್ಧವಾಗಿ ಗರ್ವದಿಂದ ನಡೀತಾ ಇರೋದ್ರಿಂದ ಒಂದು ಎಚ್ಚರಿಕೆ ದೇವರು ಅವರಿಗೆ ಕನಸಿನ ಮುಖಾಂತರ ಕೊಡ್ತಾರೆ. ಸೊ ನೋಡ್ರಿ, ಅದನ್ನು 27ನೇ ವಚನದಲ್ಲಿ ದಾನಿಯೇಲ 4ನೇ ಅಧ್ಯಾಯ 27ನೇ ವಚನದಲ್ಲಿ ದಾನಿಯೇಲ ಆ ಕನಸನ್ನು ಹೇಳಿದ ಮೇಲೆ ಅವ್ರಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡೋಣ. ಆದ ಕಾರಣ ಅರಸೇ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆಯಾಗಲಿ. ನೀನು ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸು. ಧರ್ಮವನ್ನು ಆಚರಿಸಿ ಪಾಪಗಳನ್ನು ನಾಶಗೊಳಿಸು. ಪಾಪ ನಿರ್ಮೂಲನೆ ಮಾಡಬೇಕು. ಬಡವರಿಗೆ ಕರುಣೆಯನ್ನು ತೋರಿಸು, ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು. ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದಿತ್ತು ಎಂದರಿಕೆ ಮಾಡಿದನು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಎಚ್ಚರಿಕೆ. ಪಾಪ ಬಿಡು, ನಾಶ ಮಾಡು, ಬಡವರಿಗೆ ಇದು ಕರುಣೆ ತೋರಿಸು, ತಪ್ಪು ಮಾಡೋಕ್ಕೆ ಹೋಗ್ಬೇಡ, ಧ್ವಂಸ ಮಾಡು. ಯಾಕಂದರೆ ದೇವರು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕೇಳಿದ್ರಾ ನೆಬೂಕದ್ನೆಚ್ಚರ್? ಕೇಳೋಲ್ಲ. ಅವ್ರು ಅದೇ ಇದರಲ್ಲೇ ನಡೀತಾರೆ. ನೋಡ್ರಿ, ಅದೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ನೋಡ್ರಿ ಏನು ಹೇಳ್ತಾರಂತ. ನನ್ನ ಮಹಿಮೆಯು ಪ್ರಸಿದ್ಧಿ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ್ಯ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲೆಂದು ಕೊಚ್ಚಿಕೊಂಡನು. ಈಗ ಅವರು ಕೊಚ್ಕೊಳ್ತಾ ಇದ್ದಾರೆ. ಅವರು ಕೊಚ್ಕೊಳ್ತಾ ಇದ್ದ ಹಾಗೆ ನೆಕ್ಸ್ಟ್ ಏನಾಗುತ್ತೆ? ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಮರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿವಳಿಕೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿ ಉಂಟು. ಒಂದು ಸ್ವರ ಬರ್ತದೆ. ಕನಸಲ್ಲಿ ಬಂದು ಮಾತಾಡೋರು ಕೇಳಿಲ್ಲ, ಈಗ ಸ್ವರ ಬಂದು ಮಾತಾಡ್ತಾ ಇದೆ. ಅನಂತರ ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅದೇ ಕ್ಷಣ ನೆರವೇರ್ತದಂತೆ ರೀ. ಹಲ್ಲೆಲೂಯಾ. ಅದೇ ಕ್ಷಣ. ನೀನು ಯಾವಾಗ ದೇವರ ಎಚ್ಚರಿಕೆಗೆ ರೆಡಿ, ನೀನು ಎಚ್ಚರಿಕೆಗೆ ಎಚ್ಚರ ತಗೊಳ್ದಿರಾ ಇನ್ನೂ ಅದರಲ್ಲೇ ಪಾಪದಲ್ಲಿ, ಅದೇ ತಪ್ಪಲ್ಲಿ, ಅದೇ ಇದರಲ್ಲಿ ನೀನು ಜೀವನ ಮಾಡ್ತಾ ಇರ್ತೀಯೋ, ದೇವರು ಹೇಳ್ತಾನೆ ಅದೇ ಕ್ಷಣದಲ್ಲೇ ಅದು ನೆರವೇರ್ತದಂತೆ. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಇಮ್ಮಿಡಿಯೇಟ್. ಪ್ರಿಯ ಸಹೋದರರು, ಇವತ್ತವರೆಗೂ ಬ್ರದರ್ ನಮಗೇನೂ ಆಗಿಲ್ವಲ್ಲ. ದೇವರ ಕೃಪೆ ನಿನ್ನನ್ನು ಇನ್ನೂ ಬದುಕಿಸಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ಇರಿ. ಈಗ ಅನೇಕರು ಹೇಳ್ತಾ ಇದ್ದಾರೆ ಇದು 2ನೇ ಬರುವನಿಗೆ ಸಮಯ ಸೂಚನೆ, ದೇವರು ಸಭೆಯನ್ನು ಕ್ಲೀನ್ ಮಾಡುವಂಥ ಸೂಚನೆ. ದೇವರು ಸಭೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಪಾಪಿಗಳನ್ನೆಲ್ಲ ಇಟ್ಕೊಳ್ಳೋಕ್ಕಾಗ್ತದೆ. ಅದಕ್ಕೆ ಎಚ್ಚರದಿದ್ದೀರಿ ಪ್ರಿಯ ಸಹೋದರರೇ. ನೀನಲ್ಲೇ ಒಂದು ಭಯ ಬರಬೇಕು, ಅಯ್ಯೋ ನಾನು ಏನಾಗ್ತೀನೋ, ಏನು ಕಥೆನೋ ಅಂತೇಳಿ. ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಮೊನ್ನೆ ಕೂಡ ಒಂದು ಸಾಕ್ಷಿ ಕೇಳಿದೆ ತಮಿಳುನಾಡಿಂದ. ಅದರಲ್ಲಿ ಒಂದು ಸಹೋದರಿ ಪಾಸ್ಟರ್ ಆ ಮಗಳು ತೀರ್ಕೊಂಡು, ಮಗು ಡೆಲಿವರಿ ಆದ ತಕ್ಷಣ ಆ ಮಗಳು ತೀರ್ಕೊಂಡು ಪರಲೋಕಕ್ಕೆ ಕರೆಯಲ್ಪಡ್ತಾರೆ. ಅವರು ಧೈರ್ಯವಾಗಿ ಹೋಗ್ತಾರಂತೆ, ನಾನು ಪಾಸ್ಟರ್ ಮಗಳು, ನಾನು ಅನೇಕ ಸೇವೆ ಮಾಡಿದ್ದೀನಿ, ಆರಾಧನೆ ಮಾಡಿದ್ದೀನಿ, ವಾಕ್ಯ ಹೇಳಿದ್ದೀನಿ ಅಂತೇಳಿ. ಅಲ್ಲಿ ಹೋದ್ಮೇಲೆ ದೇವರು ಹೇಳ್ತಾರಂತೆ, ಬುಕ್ಗಳಿರತ್ತಂತೆ, 3 ಬುಕ್ಕು. ಆ ಬುಕ್ಕಲ್ಲಿ ಒಂದು ಬುಕ್ಕಲ್ಲಿ ಅವ್ರ ಹೆಸರು ಇರೋದಂತೆ. 3ನೇ ಬುಕ್ಕಲ್ಲಿ ಜ್ಞಾಪಕಾರ್ಥದ ಬುಕ್ ಅಂತ ಇರುತ್ತೆ, ಅದರಲ್ಲಿ ಇರ್ತದಂತೆ. ಆ ಜ್ಞಾಪಕಾರ್ಥಕ್ಕಲ್ಲಿ ಆ ಮಗಳು ನನ್ನ ಬಗ್ಗೆ ಏನೋ ನೆನಪಿಟ್ಕೊಂಡಿದ್ದಾರೆ ದೇವರು ಅಂತ ನೋಡಿದ್ರೆ, ಅವ್ರ ಹೆಸರು ಕೆಳಗಡೆ ಏನಿದೆ ಅಂತ ಗೊತ್ತಾ? ಸುಳ್ಳು, ಮೋಸ, ಕೋಪ, ಕೆಟ್ಟದು, ಬರೀ ಕೆಟ್ಟದೇ ಆಗಿರುತ್ತಂತೆ. ಹಲ್ಲೆಲೂಯಾ. ಎಷ್ಟು ಭಯಂಕರವಾದಂಥ ಸಾಕ್ಷಿ. ಆಗ ದೇವರು ಅದರಲ್ಲಿ ಕೊಲೆಗಾತಿ ಅಂತ ಕೂಡ ಬರೆದಿರ್ತಾರೆ. ಅಳ್ತಾರಂತೆ, ಇವರು ಎತ್ಕೊಂಡೋಗಿ ಇವ್ರು ನನ್ನ ನರ್ಕಕ್ಕೆ ಹಾಕ್ಬಿಡ್ತಾರಂತೆ, ಕಳಿಸು ಅಂತೇಳಿ. ನರ್ಕಕ್ಕೆ ಹೋದ್ಮೇಲೆ ಬೆಂಕಿಯಲ್ಲಿ ಸುಡ್ತಾ ದೇವರಲ್ಲಿ ಕಣ್ಣೀರಿಂದ ಕೇಳ್ತಾರಂತೆ, ನನಗೆ ಅವಕಾಶ ಕೊಡು. ಆಗ ದೇವರು
ಬಂದು ಸಡನ್ನಾಗಿ ಅವ್ರನ್ನ ಕರ್ಕೊಂಬರ್ತಾರಂತೆ. ಕರ್ಕೊಂಬಂದಮೇಲೆ ನಿನಗೆ ಮತ್ತೊಂದು ಚಾನ್ಸ್ ಕೊಡ್ತೀನಿ, ನೀನು ಹೋಗಬೇಕು, ನನ್ನ ಬಗ್ಗೆ ಹೇಳು, ನರಕ ಇದೆ ಪರಲೋಕ ಇದೆ ಅಂತ ಹೇಳು ಅಂತ ಹೇಳಿದ್ರಂತೆ. ಆಗ ಈ ಸಹೋದರಿ ಅಂತಂತೆ, ಅಪ್ಪ ನೀ ಇದೆಲ್ಲ ಬರೆದಿದ್ಯಾ, ಹೌದು, ನನ್ನ ತಾಯಿ, ನನ್ನ ಅತ್ತೆ ಜೊತೆ, ನಮ್ಮ ಮಾವನ ಜೊತೆ, ನಮ್ಮ ತಂದೆ ತಾಯಿ ಎಲ್ಲರ ಹತ್ರ ನಾನು ಜಗಳ ಮಾಡಿದ್ದೀನಿ, ಆದರೆ ನಾನು ಕೊಲೆ ಮಾಡಿಲ್ಲ ಅಂತ ಅವ್ರು ಹೇಳಿದಾಗ ದೇವರು ಹೇಳ್ತಾರಂತೆ, ನೀನು ಅಬಾರ್ಷನ್ ಮಾಡ್ದಲ್ಲ ಅದೇ ಕೊಲೆ ಅಂತ. ಇವತ್ತು ಎಷ್ಟು ಜನ ಕೇರ್ಲೆಸ್ ಆಗಿ ಅಬಾರ್ಷನ್ಸ್ಗಳು ಮಾಡ್ತಾ ಇದ್ದಾರೆ ಗೊತ್ತಾ? ಕ್ರೈಸ್ತರೇ ಅಬಾರ್ಷನ್ಸ್ಗಳು ಮಾಡ್ತಾ ಇದ್ದಾರೆ. ಭಯನೇ ಇಲ್ಲ, ಎಚ್ಚರಿಕೆ ಇಲ್ಲ, ಕೇರ್ಲೆಸ್, ವಿಪಚಾರದಲ್ಲಿ ಕೇರ್ಲೆಸ್, ಹಲ್ಲೆಲೂಯಾ, ಸುಳ್ಳು ಹೇಳೋದ್ರಲ್ಲಿ ಕೇರ್ಲೆಸ್, ಮೋಸ ಮಾಡೋದ್ರಲ್ಲಿ ಕೇರ್ಲೆಸ್. ಇವತ್ತವರೆಗೂ ಜನರು ಅವ್ರ ಜೀವಿತ ಹೆಂಗೆ ಕಟ್ಕೊಳ್ಳೋದು ಅಂತ ಹೇಳಿ ಅವರು ಯೋಚನೆ ಮಾಡಿ ಓಡಾಡ್ತಾ ಇದ್ದಾರೆ ಹೊರತು ದೇವರ ರಾಜ್ಯ ಹೆಂಗೆ ಕಟ್ಟೋದು ಅಂತ ಹೇಳಿ ಅವರಿಗೆ ತಿಳುವಳಿಕೆ ಬರ್ತಾ ಇಲ್ಲ. ದೇವರ ಎಚ್ಚರಿಕೆ ಕೊಟ್ಟಾಗ ನಾವು ಎಚ್ಚರಿಕೆಗೆ ಮನ ತಿರುಗಬೇಕು. ಪ್ರಿಯ ಸಹೋದರ ಸಹೋದರ, ನಾವು ಮನ ತಿರುಗಬೇಕು. ಭಯನೇ ಇಲ್ಲ ಅವ್ರಿಗೆ. ಇವತ್ತವರೆಗೂ ಅವರು ಆರಾಮಾಗಿದ್ದಾರೆ. ನಂದೇನು, ನಾನೇನು, ನಾಳೆ ಅವ್ರ ಫ್ಯೂಚರು, ನಾಳೆ ಹೆಂಗೆ ದುಡ್ಡು ಸಂಪಾದನೆ ಮಾಡೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತದೆ, ನೀನು ಈ ಭೂಲೋಕದಲ್ಲಿ ಏನು ಆಸ್ತಿ ಕಟ್ಕೊಳ್ತೀಯಾ, ಪರಲೋಕದಲ್ಲಿ ನೀನು ಆಸ್ತಿ ಮಾಡು. ಹಲ್ಲೆಲೂಯಾ. ಅದ್ರ ಬಗ್ಗೆ ಯಾರು ಕೇರ್ಲೆಸ್, ಅದನ್ನ ಯೋಚನೆ ಮಾಡಿಲ್ಲ. ಅವ್ರ ಪಾಠಕ್ಕೆ ಅವ್ರು ಕಟ್ಕೊತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಪ್ರಿಯ ಸಹೋದರ ಸಹೋದರರೇ, ಎಚ್ಚರಿಕೆ ದೇವರು ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಹೆಂಗಿತ್ತೋ ಗೊತ್ತಿಲ್ಲ, ಆದರೆ ಇನ್ನು ಮೇಲೆ ನೀನು ಲೈಫಲ್ಲಿ ಎಚ್ಚರಿಕೆಯನ್ನು ಸೀರಿಯಸ್ ಆಗಿ ತಗೋಬೇಕು. ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಪಾಪಗಳು ಬೇರೆಯವರಿಗೆ, ನಿನ್ನ ಪಾಸ್ಟರ್ಗೆ, ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಸಭೆಯವರಿಗೆ ನೀನು ಮುಚ್ಚಿಡ್ಬೋದು, ಆದರೆ ನಿನ್ನ ದೇವರಿಗೆ ನೀನು ಮುಚ್ಚಿಡೋಕ್ಕಾಗಲ್ಲ. ಅವ್ರಿಗೆ ಪ್ರತಿಯೊಂದು ನೇರವಾಗಿ ಕಾಣಿಸ್ತಾ ಇರ್ತದೆ. ಹಲ್ಲೆಲೂಯಾ. ಎಚ್ಚರಿಕೆ ಇದ್ದಾರೆ ಪ್ರಿಯ ಸಹೋದರ ಸಹೋದರರೇ, ಎಚ್ಚರಿಕೆ ಇದ್ದಾರೆ. ನೆಬೂಕದ್ನೆಚ್ಚರನು ಎಚ್ಚರಿಕೆಯಿಂದ ಇಲ್ಲದ ಕಾರಣ ಆತನಿಗೆ ಇಮ್ಮಿಡಿಯೇಟ್ ಹುಲ್ಲು ತಿನ್ನೋಂಗೆ ಹೋಗ್ಬಿಟ್ರು. ರಾಜನ್ ಎಂಥ ಪರಿಸ್ಥಿತಿ. ಮತ್ತೆ ಆತನಿಗೆ ಅದು ಅರಿವಾದ ಮೇಲೆ ದೇವರು ಅವನ್ನ 7 ವರ್ಷ ನಂತರ ಕರ್ಕೊಬರ್ತಾರೆ. ಅವ್ರ ಮಗನೂ ಅದೇ ರೀತಿ ಪಾಪ ಮಾಡ್ತಾರೆ. ಅವ್ರ ಮಗ ಏನು ಮಾಡ್ತಾರೆ, ದೇವರ ಆಲಯದಲ್ಲಿರುವಂಥ ಆ ಒಂದು ವಸ್ತುಗಳನ್ನು, ಆ ವೆಸಲ್ಸನ್ನು ತಗೊಂಬಂದು ಅದರಲ್ಲಿ ದ್ರಾಕ್ಷಾರಸ ಹಾಕಿ ಅವರ ರಾಜ್ಯದಲ್ಲಿರೋರು ಕೆಲವರು ಕೊಡ್ತು ಬಿಡ್ತಾರೆ. ದೇವರ ಕೋಪ. ಆಗ ಇಮ್ಮಿಡಿಯೇಟ್ ಆಗಿ ಒಂದು ಬೆರಳು ಬಂದು ಅವರ ಗೋಡೆ ಮೇಲೆ ಬರೀತದಂತೆ. ಹಲ್ಲೆಲೂಯಾ. ಅವ್ರ ಗೋಡೆ ಮೇಲೆ ಬರೆದಾಗ ಅದಕ್ಕಾಗಿ ದಾನಿಯಲ್ನ ಕರೆದಿ ಅದು ಏನು ಅಂತ ಹೇಳಿ ಕೇಳ್ತಾರೆ. ಅವಾಗ ದಾನಿಯಲ್ ಅವರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ ನೋಡ್ರಿ, 20ನೇ ವಚನ, 5ನೇ ಅಧ್ಯಾಯ 20ನೇ ವಚನ. ಹೀಗೆ ಅವನ ಹೃದಯವು, ಈಗ ಡ್ಯಾನಿಯಲ್ ಬಂದ್ಬಿಟ್ಟು ಅವ್ರ ತಂದೆ ಬಗ್ಗೆ ಫಸ್ಟ್ ಹೇಳ್ತಾರೆ, ನಿಮ್ಮ ತಂದೆ ಹೀಗಿದ್ರು ಅಂತೇಳಿ. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೆರಲು ಅವನನ್ನು ರಾಜಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಹಲ್ಲೆಲೂಯಾ. ದೇವರು ಅವರನ್ನು ತಳ್ಳಿಬಿಟ್ರಂತೆ. ಯಾಕೆ? ಉಬ್ಬು, ಗರ್ವ. ಇವತ್ತು ಎಷ್ಟು ಜನ ಸೇವಕರು, ಎಷ್ಟು ಜನ ದೇವರ ಮಕ್ಕಳು ಗರ್ವದಲ್ಲಿ ಅಳಿತಾ ಇದ್ದಾರೆ ಗೊತ್ತಾ? ಗರ್ವದಲ್ಲಿ ಆಡ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ರು ಗರ್ವ, ಮಾತಲ್ಲಿ ಗರ್ವ, ನೋಟದಲ್ಲಿ ಗರ್ವ, ಅವ್ರ ಜೀವಿತದಲ್ಲಿ ಗರ್ವ. ನನಗೆ ಗೊತ್ತಿರುವಂಥ ಸೇವಕರು ಅವರು ಗರ್ವದಿಂದನೇ ಅನೇಕ ರಿಲೇಷನ್ಶಿಪ್ನ ಮುರ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನನ್ನಲ್ಲೂ ಸಹ ಗರ್ವ ಆಯಿತು, ಆದರೆ ನನ್ನ ಗರ್ವವನ್ನು ದೇವರು ಮುರಿದಿದ್ದಾರೆ. ಆ ಮುರಿಯಕ್ಕಿಂತ ಮುಂಚೆ ಅನೇಕರನ್ನು ನಾನು ಮುರ್ಕೊಂಡೆ ನನ್ನ ಗರ್ವದ ನಿಮಿತ್ತವಾಗಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ನೀವು ಎಚ್ಚರಿಕೆಯಿಂದ ಇರಿ. 22ನೇ ವಚನದಲ್ಲಿ, ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ಈಗ ತಂದೆ ಏನು ಮಾಡಿದ್ರು, ಮಗ ಅದೇ ಪಾಪದಲ್ಲಿ ಹೋಗ್ತಾ ಇದ್ದಾರೆ. ತಂದೆ ತಪ್ಪು ಮಾಡ್ದ, ಅದು ಗೊತ್ತಿದೆ ಮಗನಿಗೆ, ಇವನು ಇದು ಮಾಡಿದ್ರಿಂದಾನೆ. ನೋಡಿ, ದೇವರು ಅವನಿಗೆ ಆ ಎಚ್ಚರಿಕೆ ಕೊಟ್ಟಿದ್ದಾರೆ. ತಂದೆ ಮುಖಾಂತರನೇ ಅವ್ರಿಗೊಂದು ಎಚ್ಚರಿಕೆ ಬಂದಿದೆ. ಇವತ್ತು ನಿನ್ನ ಸಭೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಎದುರುಗಡೆ, ನಿನ್ನ ಪಕ್ಕದಲ್ಲಿ, ನಿನ್ನ ಆಫೀಸಲ್ಲಿ ಯಾರೋ ಒಬ್ರು ತಪ್ಪು ಮಾಡಿ ಈ ಥರದಲ್ಲಿ ಬಿದ್ದಿರ್ತಾರೆ. ಆ ಎಚ್ಚರಿಕೆ ಸಿಕ್ಕಿದ್ರೂ ಪುನಃ ನೀನು ಅದೇ ತಪ್ಪನ್ನು ಮಾಡಕ್ಕೆ ಹೋಗ್ತೀಯ, ಪುನಃ ಅದೇ ತಪ್ಪು. ಹಲ್ಲೆಲೂಯಾ. ಆ ತಪ್ಪನ್ನು ಮಾಡಿದ ನಿಮಿತ್ತವಾಗಿ ನೋಡಿ, ಅದಕ್ಕೆ ತಿಳಿದುಕೊಂಡರೂ ನಿನ್ನ ಮನಸ್ಸು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕ ದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡೆ. ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಳ ನೀನು ನಿನ್ನ ರಾಜ್ಯದ ಮುಖಂಡರು ಮತ್ತು ಕೆಲವರು ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತ್ರಾಮ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸುತ್ತಿದೆ. ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರ ಸಹೋದರರೇ, ಅವರು ಅದೇ ಥರ ತಪ್ಪನ್ನು ಮಾಡ್ತಾರೆ. ಆ ತಪ್ಪನ್ನು ಮಾಡಿದ್ದಕ್ಕೆ ಅವರಿಗೆ ದೇವರು ಶಿಕ್ಷೆ ಕೊಡ್ತಾರೆ. ನೋಡ್ರಿ, 30ನೇ ವಚನದಲ್ಲಿ ಶಿಕ್ಷೆ ಏನು? ಅದೇ ರಾತ್ರಿಯಲ್ಲಿ ಕಸ್ದಿಯ ರಾಜನಾದ ಬೆಲ್ಚರನ್ನು
ಕೊಳ್ಳಲ್ಪಟ್ಟನು. ಅತಿ ಇಮ್ಮಿಡಿಯೇಟ್ ತೀರ್ಪು, ಆವಾಗಲೇ ಸತ್ತೋಗ್ಬಿಡ್ತಾರೆ. ಪ್ರಿಯ ಸಹೋದರ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ದೇವರು ನಿಮಗೊಂದು ಎಚ್ಚರಿಕೆ ಕೊಟ್ಟಾಗ ಅದನ್ನು ಕೇರ್ಲೆಸ್ ಆಗಿ ತಗೋಬೇಡ್ರಿ. ದೇವರು ನೀನು ಬೇಕಾಗಿದೆ. ಹಲ್ಲೆಲೂಯಾ. ದೇವರ ಜೊತೆ ನೀನು ನಡಿಬೇಕಾಗಿದೆ. ದೇವರಿಗೆ ನೀನು ಯಾರು ತೋರಿಸ್ಬೇಕು. ದೇವರು ನಿನ್ನನ್ನು ಪರಲೋಕದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ನೋಡ್ರಿ, ನಿನ್ನೆವೆ ಪಟ್ಟಣ ಅವರು ಪಾಪ ಮಾಡಿದ್ರು, ಆದರೆ ದೇವರು ಯೋನನ ಕಳಿಸಿ ಅವರು ಪಾಪಕ್ಕೆ ಎಚ್ಚರಿಕೆ ಕೊಟ್ಟಾಗ 3 ದಿವಸ ಅವರು ಉಪವಾಸ ಮಾಡಿದ್ರು. ದೇವರು ಬದಲಾಯಿಸಿದ್ರು. ಇವತ್ತು ನೀನು ಸಹ ನಿನ್ನನ್ನು ಒಪ್ಪಿಸ್ಕೊಟ್ಟು ಬದಲಾಯಿಸ್ಕೊ. ದೇವರು ನಿನ್ನ ಬಿಡುಗಡೆ ಮಾಡ್ತಾನೆ. ನಿನ್ನ ಎಲ್ಲ ಪಾಪ ಶಾಪಗಳನ್ನು ತುಳಿತಾನೆ. ಏನು ಮಾಡಬೇಕು? ಸ್ವಾಮಿ ನನಗೆ ಕ್ಷಮಿಸು. ಮತ್ತೆ ನೀನು ದೇವರೊಟ್ಟಿಗೆ ಜೀವನ ಮಾಡಬೇಕು. ಮತ್ತೆ ನೀನು ದೇವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೋಬೇಕು. ಪಾಪಗಳನ್ನು ಬಿಡಬೇಕು. ಪರಿಶುದ್ಧತೆಯಲ್ಲಿ ಬರಬೇಕು. ಹಲ್ಲೆಲೂಯಾ. ಯಾಕಂದರೆ ಮತ್ತಾಯ 6ನೇ ಅಧ್ಯಾಯ 33ನೇ ವಚನ ಏನು ಹೇಳ್ತದೆ ನೋಡ್ರಿ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯಕ್ಕಾಗಿ ನೀತಿವಂತಿಕೆ ಬೇಕು. ನಿನ್ನ ಹೃದಯ ಕ್ಲಿಯರ್ ಇರಬೇಕು. ನೀತಿವಂತಿಕೆ ಬೇಕು ನಿನ್ನ ಹೃದಯದಲ್ಲಿ, ದೇವರ ರಾಜ್ಯಕ್ಕಾಗಿ. ಆದರೆ ನೀವು ಯೋಚನೆ ಮಾಡ್ರಿ, ಇವತ್ತು ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕೆ ಎದುರು ನೋಡ್ತಾ ಇದ್ದೀರಾ, ಅಥವಾ ನಿನ್ನ ಸಂಬಳಕ್ಕೆ ನೋಡ್ತಾ ಇದೆಯಾ? ದೇವರ ರಾಜ್ಯಕ್ಕೆ ನೋಡ್ತಾ ಇದೆಯಾ, ಅಥವಾ ಮನೆ ಕಟ್ಟೋದು ನೋಡ್ತಾ ಇದೆಯಾ? ದೇವರ ರಾಜ್ಯಕ್ಕೆ ನೋಡ್ತಾ ಇದೆಯಾ, ಅಥವಾ ನಿನ್ನ ಸ್ಥಿತಿಗತಿ ಬದಲಾಗಬೇಕು ಅಂತ ಕಾಯ್ತಾ ಇದೆಯಾ? ದೇವರ ರಾಜ್ಯಕ್ಕೆ ನೋಡೋರಿಗೆ ಇದೆಲ್ಲ ದೇವರೇ ಕೊಡ್ತಾರಂತೆ. ನೀನು ಅದಕ್ಕಾಗಿ ಬೇಡೋದು ಬೇಕಾಗಿಲ್ಲ. ನಿನ್ನ ಟೈಮ್ಗೆ ಅದು ನಿನ್ನ ಹತ್ರ ಬಂದು ಸೇರ್ತದೆ. ಆದರೆ ಇವತ್ತು ನೀನು ದೇವರ ರಾಜ್ಯವನ್ನು ನೋಡಿದ್ರೆ ನೀನು ನಿನ್ನ ಸ್ವಂತದನ್ನು ನೋಡ್ಕೊಂಡಿರೋದ್ರಿಂದ ನಿನ್ನ ಲೈಫಲ್ಲಿ ದೇವರು ಬೇಕಾಗಿರೋದನ್ನು ಕೊಡೋಕ್ಕಾಗ್ತಾ ಇಲ್ಲ. ಎಚ್ಚರಿಕೆಯಿಂದ ಇರಬೇಕು ಪ್ರಿಯ ಸಹೋದರರೇ. ನೀವೆಲ್ಲ ಬಹಳ ಖುಷಿ ಇದ್ದೀರಾ. ಅನೇಕರು ದೇವರ ಸೇವೆ ಇದೆ ಅಂತ ಗೊತ್ತಿದ್ದು ಸಹ ಆರಾಮಾಗಿ ಮನೇಲಿ ಕೂತಿದ್ದಾರೆ. ಸ್ವಂತ ಮನೆ ಇದೆ, ಮಗ ಕೆಲಸ ಮಾಡ್ತಾನೆ, ನನಗೆ ಅಥವಾ ನಿಮಗೆ ಕೆಲಸ ಇರ್ತದೆ, ಹೆಂಡತಿ ಕೆಲಸ ಮಾಡ್ತಾರೆ, ನಮ್ಗೆ ಒಳ್ಳೆ ಸಂಬಳ ಬರ್ತದೆ, ನಮಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡೋದು ಮಾಡಲಿ. ಸೇವೆ ಪಾಸ್ಟರ್ ಮಾಡ್ತಾರೆ, ಪಾಸ್ಟರ್ಗೆ ನಾನು ಕಾಣಿಕೆ ಕೊಟ್ಬಿಡ್ತೀನಿ. ಪಾಸ್ಟರ್ ಮಾಡ್ತಾರೆ, ಯಾರೋ ಒಬ್ರು ಪ್ರೇಯರ್ ಮಾಡ್ತಾರೆ, ಆ ಸಂಸ್ಥೆಗೆ ಸ್ವಲ್ಪ ಕಾಣಿಕೆ ಹಾಕ್ಬಿಡ್ತೀನಿ. ಯಾರೋ ಒಬ್ರು ಪ್ರೇಯರ್ ಮಾಡ್ತಾರೆ, ಅವ್ರಿಗೊಂದು ಇದು ಮಾಡಿಬಿಡ್ತೀನಿ. ಅಷ್ಟು ಮಾಡಿಬಿಟ್ರೆ ಆಗತ್ತಾ? ಎಚ್ಚರಿಕೆಯಿಂದ ಇರಿ. ನೀವು ಅನ್ಕೊಂಡಿದ್ದೀರಾ ನನಗೆ ಕೆಲಸ ಇದೆ, ಸೌಲಭ್ಯ ಇದೆ, ನಾನು ಆರಾಮಾಗಿದ್ದೀನಿ ಅಂತ. ಆದರೆ ದೇವರು ನಿಮ್ಮನ್ನು ಹೆಂಗೆ ನೋಡ್ತಾ ಇದ್ದಾರೆ ನೋಡ್ಬೇಕಾ? ನೋಡ್ರಿ, ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 17-18 ಏನು ಹೇಳ್ತದೆ ನೋಡ್ರಿ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ನೀವು ಹೇಳ್ಕೊತಾ ಇದ್ದೀರಾ ಏನಂತ? ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ನನಗೆ ಕೊರತೆ ಇಲ್ಲ. ದೇವ್ರು ನನಗೆ ಚೆನ್ನಾಗಿಟ್ಟಿದ್ದಾರಪ್ಪ, ಏನು ಕೊರತೆ ಇಲ್ಲ. ದೇವ್ರು ನನಗೆ ನಾನೊಂದು ಮನೆಗೆ ಗೋವಾಗೆ ಹೋಗಿದ್ದೆ ಪ್ರಾರ್ಥನೆ ಮಾಡೋಕ್ಕೆ. ಆ ಮನೆಯಲ್ಲಿರುವಂಥ ಸಹೋದರ ಹೇಳಿದೆ, ಪಾಸ್ಟ್ರೇ ಇನ್ನೇನಿಲ್ಲ ಪಾಸ್ಟ್ರೇ, ನಾನು ಇನ್ನು ಸತ್ರು ನನಗೆ ಚಿಂತೆ ಇಲ್ಲ. ಯಾಕಮ್ಮ ಹಂಗೆ ಹೇಳ್ತಾ ಇದೆಯಾ? ಮನೆ ಕಟ್ಟಬೇಕು ಆಸೆ ಇತ್ತು, ಮನೆ ಕಟ್ಬಿಟ್ಟೆ. ಮನೆ ಕಟ್ಟೋಕೆ ಆಸೆ ಇತ್ತು, ಮನೆ ಕಟ್ಬಿಟ್ರಂತೆ. ಈಗ ಅದು ಇಷ್ಟ ಪೂರ್ತಿ ಆದಮೇಲೆ ಈಗ ಸತ್ರು ಪರವಾಗಿಲ್ಲ ಅಂತೆ. ಪ್ರಿಯ ಸಹೋದರರೇ, ನಿನಗೆ ದೇವರು ರಕ್ತ ಸುರಿಸಿ ಜೀವ ಕೊಟ್ಟು ನಿನ್ನನ್ನು ಆರಿಸ್ಕೊಂಡು ಬಂದಿರೋದು, ನೀನು ಬರೀ ಮನೆ ಕಟ್ಟಿ ಸತ್ತೋಗಕ್ಕ? ದೇವರು ಹೇಳ್ತಾರೆ, ಭೂಲೋಕದಲ್ಲಿ ಅಲ್ರಿ, ನಿಮ್ಮ ಆಸ್ತಿಗಳನ್ನ ಪರಲೋಕದಲ್ಲಿ ಮಾಡ್ರಿ ಅಂತ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದೀರಾ ನೀವು? ಯೋಚನೆ ಮಾಡ್ರಿ. ಇನ್ನೂ ಕೂಡ ಕೆಲಸ ಅದಕ್ಕೆ ಇದಕ್ಕೆ ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದೀರಾ. ಎಷ್ಟು ನೀವು ದೇವರ ಚಿತ್ತೆಗೆ ವಿರುದ್ಧವಾಗಿ ಹೋಗ್ತಾ ಇರ್ತೀರೋ ಅಷ್ಟು ನಿಮ್ಗೆ ಏಟು ಸಿಗ್ತಾನೆ ಇರ್ತದೆ, ಅಷ್ಟು ನಿಮ್ಗೆ ಏಟು ಬೀಳ್ತಾನೆ ಇರ್ತದೆ. ನೀವು ಅನ್ಕೋಬಿಡ್ಬೇಡ್ರಿ ಸಂಬಳ ಚೆನ್ನಾಗಿ ಬಂದ್ರೂ ಅದನ್ನೆಲ್ಲ ಒಂದೇ ಸತಿ ದೇವ್ರು ಎಳ್ಕೊಳಕ್ಕಾಗತ್ತೆ. ಒಂದೇ ಒಂದು ಕಂಪ್ಲೀಟಾಗಿ ಹೋಗ್ಬಿಡ್ತದೆ. ಎಚ್ಚರಿಕೆಯಿಂದ ಇರಿ. ಹಲ್ಲೆಲೂಯಾ. ಯಾಕೆ ನೋಡ್ರಿ, ಅವ್ರು ಹಂಗಂತಾರೆ, ನೀನು ಅಂದುಕೊಂತೀಯ, ಆದರೆ ದೇವ್ರ ಕಣ್ಣಿಗೆ ನೀನು ಹೆಂಗೆ ಕಾಣಿಸ್ತಾ ಇದೆಯಾ? ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ದೇವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ಅವ್ರ ಕಣ್ಣಿಗೆ ನೀನು ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ಕೇವಲ ದುರವಸ್ಥೆಯಲ್ಲಿ ಇರುವಂತೆ ಕಾಣಿಸ್ತಾ ಇದೆಯಂತೆ, ದೌರ್ಭಾಗ್ಯನಾಗಿ ಕಾಣಿಸ್ತಾ ಇದೆಯಂತೆ, ದರಿದ್ರನಾಗಿ ಕಾಣಿಸ್ತಾ ಇದೆಯಂತೆ, ಕುರುಡನಾಗಿ ಕಾಣಿಸ್ತಾ ಇದೆಯಂತೆ, ಬಟ್ಟೆ ಇಲ್ಲದವನಾಗಿ ಕಾಣಿಸ್ತಾ ಇದೆಯಂತೆ. ಹಲ್ಲೆಲೂಯಾ. ಕೆಲವೊಮ್ಮೆ ನಮ್ಮ ಕನಸಲ್ಲಿ ನಾವು ಕುರುಡರಾಗಿ ಕಾಣಿಸ್ತಾ ಇರ್ತೀವಿ. ಕಾರಣ ಏನು ಗೊತ್ತಾ? ಈ ಸ್ವಭಾವ. ಯಾಕೆ ನೀನು ಹಂಗೆ ಕಾಣಿಸ್ತಾ ಇದೆಯಾ? ಮುಂದಕ್ಕೆ ಹೇಳ್ತೀನಿ ಅದನ್ನು. ಹಲ್ಲೆಲೂಯಾ. ಕುರುಡ, ಆತ್ಮಿಕವಾಗಿ ಕುರುಡುತನ. ಕೆಲವೊಮ್ಮೆ ನಮ್ಮ ಕನಸುಗಳಲ್ಲಿ ನಾವು ಕಾಣಿಸ್ತೀವಿ ಶರ್ಟ್ ಇಲ್ದಂಗೆ, ಪ್ಯಾಂಟ್ ಇಲ್ದಂಗೆ, ಡ್ರೆಸ್ ಇಲ್ದಂಗೆ. ನಾವೇನೋ ಇದೇನೋ ಕೆಟ್ಟ ಕನಸು ರೀ. ದೇವ್ರು ನಿಮ್ಮನ್ನು ನೋಡ್ತಾ ಇರೋದು, ನೀನು ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿ ನಿನ್ನ ಕನಸಲ್ಲಿ ದೇವ್ರು ತೋರಿಸ್ತಾ ಇದ್ದಾನೆ. ಯಾಕೆ ನೀನು ಹಂಗೆ ಕಾಣಿಸ್ತಾ ಇದೆಯಾ ಅಂತ ಆದ್ರೂ ನಿಮ್ಗೆ ಗೊತ್ತಾಗಬೇಕಲ್ಲ. ನೋಡ್ರಿ 15ನೇ ವಚನದಲ್ಲಿ ಗೊತ್ತಾಗುತ್ತೆ. ಏನಕ್ಕೆ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತನ್ನಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನೀನು ನನ್ನ ಬಾಯೊಳಗಿಂದ ಕಾರುವೆನು. ನಿನ್ನನ್ನು ನನ್ನ ಬಾಯೊಳಗಿಂದ
ನೀನು ಉಗುರು ಬೆಚ್ಚಗಿದೆಯಾ? ಎಷ್ಟು ಜನ ಅವ್ರ ಲೈಫಲ್ಲಿ ಸೆಟ್ಲ್ ಆಗಿಬಿಟ್ಟು ಆಯ್ತಪ್ಪ ಆರಾಮಾಗಿದ್ದೀನಿ, ಏನಿಲ್ಲ, ದೇವ್ರೆಲ್ಲ ಕೊಟ್ಟಿದ್ದಾನೆ. ದೇವ್ರೆಲ್ಲ ಕೊಟ್ಟಿದ್ದಾರೆ, ನೀನ್ ದೇವ್ರಿಗೆ ಏನ್ ಕೊಡ್ತಾ ಇದ್ದೀರಾ? ನೀನ್ ದೇವ್ರಿಗೆ ಏನ್ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಇನ್ನು ಇದ್ದ ಜೀವಿತನೇ ಇನ್ನೂ ಇದ್ದ ಹಾಗೆ ಇದ್ದೀರಾ. ಅದೇ ಪಾಪ, ಅದೇ ಮೋಸ, ಅದೇ ಲೋಕದ ಆಸೆ, ಅದೇ ಆಡಂಬರದ ಆಸೆ, ಅದೇ ಜನರನ್ನು ಮೆಚ್ಚಿಸುವುದು, ಅದೇ ರೀತಿಯಾಗಿ ಫಂಕ್ಷನ್ಗಳಿಗೆ ಮಾಡೋದು ಇದೇ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ಅದನ್ನ ಮಾಡಬೇಡ ಅಂತ ದೇವ್ರು ಹೇಳಲ್ಲ, ಆದ್ರೆ ಮೊದಲು ದೇವ್ರ ರಾಜ್ಯಕ್ಕೆ ನೀನು ಸ್ಥಾನ ಕೊಡು. ಎಷ್ಟು ಸುವಾರ್ತೆ, ಎಷ್ಟು ಜನರನ್ನ ಸುವಾರ್ತೆ ಸಾರ್ ಕರ್ಕೊಂಡ್ಬಂದಿದ್ರು ಈ ವರ್ಷದಲ್ಲಿ, ಎಷ್ಟು ಜನರಿಗೆ ದೇವ್ರ ಬಗ್ಗೆ ಹೇಳಿದ್ದೀರ ಈ ವರ್ಷದಲ್ಲಿ, ಎಷ್ಟು ಆತ್ಮಗಳನ್ನ ರಕ್ಷಣೆ ಮಾಡಿದ್ದೀರ ಈ ಒಂದು ವರ್ಷದಲ್ಲಿ. ಈ ವರ್ಷ ಅಲ್ಲ, 10 ವರ್ಷಕ್ಕೆ ತೊಗೊಂಡ್ರೆ ಲೆಕ್ಕ ಕೈಯೇ ನಂಬರಲ್ಲಿ ಇರೋಷ್ಟೇ ಇರತ್ತೆ. ಸೇವೆ ಪಾಸ್ಟ್ರಿಗೆ ನಮಗಲ್ಲ. ಉಗುರು ಬೆಚ್ಚಗಿದ್ದೀರ್ರಿ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ಕೊನೆ ಕಾಲದಲ್ಲಿ ನಾನು ಎಲ್ಲರ ಮೇಲೂ ಆತ್ಮವನ್ನು ಸುರಿಸ್ತೀನಿ. ಅಂದರೆ ಏನರ್ಥ? ಕೊನೆ ಕಾಲದಲ್ಲಿ ಎಲ್ಲರಿಗೂ ಸೇವೆ ಉಂಟು ಅಂತ ಅರ್ಥ. ನನ್ನ ಕೆಲಸ ಇದೆ, ನಾನು ಸಾಫ್ಟ್ವೇರು, ನಾನು ಹಾರ್ಡ್ವೇರು, ನಾನು ಆರಾಮಾಗಿ ಮನೇಲಿ ಇರ್ತೀನಿ, ಅವೆಲ್ಲ ಆಗಲ್ಲ. ನಿನ್ನನ್ನು ಉಗುರು ಬೆಚ್ಚಿಗೆ ನೋಡ್ತಾರೆ, ಬೆತ್ತಲೆಯಾಗಿ ನೋಡ್ತಾರೆ, ಅವಮಾನದಲ್ಲಿ ನೋಡ್ತಾರೆ, ದುರವಸ್ಥೆಯಲ್ಲಿ ನೋಡ್ತಾರೆ. ಸಹೋದರ ಅದಕ್ಕೆ ಹೇಳ್ತಾರೆ ದೇವರು ಬದಲಾಗ್ರಿ. ನಮಗದು ಬೇಡ, ನಾವು ಬದಲಾಗಬೇಕು. ಹೇಗೆ ನಿನವೆ ಪಟ್ಟಣ ಬದಲಾಯಿತೋ, ದೇವರು ಅಲ್ಲೊಂದು ಅದ್ಭುತ ಮಾಡಿದ್ರು. ನೋವನಿಗೆ ದೇವರು ಬಂದು ಹೇಳಿದಾಗ ಅವರು ಹೋಗಿ ಸುಮ್ಮನೆ ಕೂತಿದ್ರ? ಇಲ್ರಿ, ದೇವರು ಹೇಳಿಲ್ಲ ನೋವಾಗೆ ಹೋಗಿ ಎಲ್ಲರಿಗೂ ಸಾರು ಅಂತ. ದೇವರು ನೋವಾಗಿ ಹೇಳಿದ ಒಂದೇ ಕೆಲಸ ಏನಂದ್ರೆ, ನೀನು ಬೋಟನ್ನು ಕಟ್ಟು ಅಂತ, ದೋಣಿ ಕಟ್ಟು, ಬೋಟ್ ಕಟ್ಟು, ಅಷ್ಟೇ ನಿನ್ನ ಕೆಲಸ. ಆದರೆ ನೋವ ಏನು ಮಾಡಿದ್ರು ಗೊತ್ತಾ? ಹೋಗಿ ಎಲ್ಲರಿಗೂ ಸುವಾರ್ತೆ ಸಾರ್ತಾ ಇದ್ದಾರೆ. ಅಲ್ಲೂ ನೀವು ಬರ್ರಿ. ಯಾರು ಬಂದಿಲ್ರಿ, ಯಾರು ಬಂದಿಲ್ಲ. ಎಚ್ಚರಿಕೆ ಎಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ. ಏನಾಯ್ತು? ಎಲ್ಲ ನೀರ್ಪಾಲಾದ್ರು. ಇವತ್ತು ಎಚ್ಚರಿಕೆ ಯಾರು ತಗೊಂತ ಇಲ್ವೋ ಅವರೆಲ್ಲ ಒಂದಲ್ಲ ಒಂದಿನ ನೀರ್ಪಾಲಾಗ್ಬಿಡ್ತಾರೆ. ಆವಾಗ ನೀರ್ಪಾಲು, ಈಗ ಬೆಂಕಿ ಪಾಲು. ಹಲ್ಲೆಲೂಯಾ. ಅದಕ್ಕೆ ಎಚ್ಚರವಿರಲಿ. ದೇವರು ಎಚ್ಚರಿಕೆ ಕೊಟ್ಟಾಗ ಎಚ್ಚರಿಕೆಯಿಂದ ಇರ್ರಿ, ಬದಲಾಗ್ರಿ, ನಿಮ್ಮ ಪಾಪಗಳನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ. ಯಾವುದು ನಿಮ್ಮ ಕೈಯಲ್ಲಿ ಬಿಡೋಕ್ಕಾಗಲ್ವೋ ಪವಿತ್ರಾತ್ಮನ ಸಹಾಯ ಕೇಳ್ರಿ. ಅವರು ಬಂದರೆ ನಿಮಗೆ ಎಲ್ಲದರಿಂದನೂ ಬಿಡುಗಡೆ ಮಾಡ್ತಾರೆ. ನೀನು ಒಬ್ಬನೇ ಪ್ರಯತ್ನ ಪಡಬೇಡ, ಕಷ್ಟ ಆಗಲ್ಲ. ಪವಿತ್ರಾತ್ಮರು ನಿಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ವಿಧೇಯತೆಗೆ ಬರ್ರಿ, ನಿಮ್ಮನ್ನು ನೀವು ಮುರ್ಕೊಳ್ರಿ, ದೇವರಲ್ಲಿ ನಿಲ್ರಿ. ನಿಮ್ಮ ಒಂದು ಗರ್ವ, ನಿಮ್ಮ ಒಂದು ಇದರಿಂದ ಎಲ್ಲ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದೇವರು ನಿಮ್ಮ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದಾರೆ. ಪ್ರಿಯ ಸಹೋದರರೇ, ಸೌಲನಿಗೆ ಕೂಡ ದೇವರು ಏನು ಮಾಡ್ತಾನೆ ಅಂದರೆ, ಅವರು 13ನೇ ಅಧ್ಯಾಯದಲ್ಲಿ ಸೌಲರು ಒಂದು ಮಿಸ್ಟೇಕ್ ಮಾಡ್ತಾರೆ. ಏನಂತಂದರೆ, ಸ್ಯಾಮ್ಯಲ್ ಅವ್ರು ಬರೋಕ್ಕಿಂತ ಮುಂಚೆ ಅವ್ರು ಮಾಡೋ ಕೆಲಸನ ಇವ್ರು ಹೋಗಿ ಮಾಡಿಬಿಡ್ತಾರೆ. ಅದೇನು ಸ್ಯಾಕ್ರಿಫೈಸ್ ಮಾಡಿಬಿಡ್ತಾರೆ, ಬಲಿ ಕೊಟ್ಬಿಡ್ತಾರೆ. ಅದು ಅವ್ರು ಮಾಡಿಕೊಡ್ದು. ಸ್ಯಾಮ್ಯಲ್ ಅವ್ರು ಮಾಡಬೇಕಾಗತ್ತೆ, ದೇವ್ರ ಸೇವಕರು ಮಾಡಬೇಕಾಗತ್ತೆ, ಲೇವಿಯರು ಮಾಡಬೇಕಾಗತ್ತೆ. ಇವ್ರು ಮಾಡೋಕ್ಕೊಡ್ದು. ಆದರೆ ಇವ್ರು ಮಾಡಿಬಿಡ್ತಾರೆ. ಇವ್ರು ಮಾಡೋದ್ರಿಂದ ಅಲ್ಲಿ ಸ್ಯಾಮ್ಯಲ್ ಅವ್ರು ಹೇಳ್ತಾರೆ, ನೀನು ದೇವರ ದಶಾಜ್ಞೆಗಳನ್ನು ನೀನು ಮೀರಿಬಿಟ್ಟೆ, ದೇವ್ರ ಮಾತನ್ನು ನೀನು ಮೀರಿಬಿಟ್ಟೆ ಅಂತ. ಆಗ ಹೇಳ್ತಾರೆ, ನೆಕ್ಸ್ಟ್ ಅದು ವಾರ್ನಿಂಗು. ಅವಾಗ ಏನಾಗುತ್ತೆ, ಜಸ್ಟ್ ಇಷ್ಟತ್ತಾರೆ ನಿನ್ನ ಕೊನೆ ಲಾಸ್ಟ್ವರೆಗೂ ನಿನ್ನ ರಾಜ್ಯ ಇರ್ತಾ ಇತ್ತು ಇಸ್ರೇಲಲ್ಲಿ. ಆದರೆ ಈಗ ದೇವರು ಕಟ್ ಮಾಡ್ತಾರೆ ಅಂತ. ಅಷ್ಟರಲ್ಲೇ ಇತ್ತು. ಮುಗಿತ ಬಿಟ್ರ? ಇಲ್ಲ. ಮತ್ತೆ 2ನೇ ಚಾನ್ಸಲ್ಲಿ ದೇವರಿಗೆ ಎಚ್ಚರಿಕೆ ತೋರಿಸ್ಲಿಲ್ಲ. 2ನೇದಲ್ಲಿ ಎಲ್ಲಂದರೆ, ದೇವರು ಹೇಳ್ತಾರೆ ಅಮಾಲೇಕರನ್ನೆಲ್ಲ ನಾಶ ಮಾಡ್ಬಾ ಅಂದರೆ, ಇವ್ರೇನು ಮಾಡ್ತಾರೆ, ಎಲ್ಲನೂ ನಾಶ ಮಾಡಿದ್ರೆ ಕೆಲವೊಂದು ಪ್ರಾಣಿಗಳನ್ನ ತೊಗೊಂಬಂದು ಅದನ್ನು ದೇವರಿಗೆ ಬಲಿ ಕೊಡ್ತೀವಿ ಅಂತ ಅವ್ರು ಮಾಡೋದೇ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾರೆ. ಪ್ರಿಯ ಸಹೋದರರೇ, ಅವ್ರು ಆ ರೀತಿ ಮಾಡಿದ್ರಿಂದ ಏನಾಗುತ್ತೆ ಗೊತ್ತಾ? ದೇವರಿಗೆ ಎಚ್ಚರಿಕೆ ಇಲ್ಲದಿರೋದ್ರಿಂದ ದೇವರು ಹೇಳ್ತಾರೆ, ಇವರನ್ನು ನಾನು ಆರಿಸಿರೋದಕ್ಕೆ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇವತ್ತು ನೀನು ದೇವರ ಎಚ್ಚರಿಕೆಗೆ ನೀನು ತಿರುಗೋಗ್ಲಿಲ್ಲ ಅಂದರೆ ನಿನ್ನನ್ನು ಆರಿಸೋದಕ್ಕೆ ದೇವರು ಪಶ್ಚಾತ್ತಾಪ ಪಡ್ತಾರೆ. ಹಲ್ಲೆಲೂಯಾ. ಮನ ನೋವಾಗುತ್ತೆ ದೇವರಿಗೆ. ಅಷ್ಟು ಮಾತ್ರ ಅಲ್ಲ, ಇಸ್ರಾಯೇಲ್ ಸೌಲನನ್ನು ದೇವರು ಕರೆಸಿದ್ದು ರಾಜನಾಗಿ ಮಾಡಿದ್ದು ಯಾತಕ್ಕಂದರೆ, ಇಸ್ರಾಯೇಲ್ ದೇಶದ ವಿರುದ್ಧವಾಗಿ ಬರುವ ವೈರಿಗಳೊಡನೆ ಯುದ್ಧ ಮಾಡಲಿಕ್ಕೆ. ಆದರೆ ಅವ್ರೇನು ಮಾಡಿದ್ರು ಗೊತ್ತಾ? ದೇವರು ಆರಿಸಿದಂಥ ಒಬ್ಬ ವ್ಯಕ್ತಿ ದಾವೀದನನ್ನ ವೈರಿಯಾಗಿ ಮಾಡಿಕೊಂಡು ಕಾಲ ಎಲ್ಲ ಅವ್ರ ಜೊತೆನೇ ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರನ್ನ ಹೆಂಗೆ ಕೊಲ್ಲೋದು, ಅವ್ರಿಗೇನು ಮಾಡೋದು, ಬರೀ ಇದೇ ಪ್ಲ್ಯಾನ್. ಅಲ್ಲಲ್ಲೂಯ್ಯ. ಇವ್ರು ಬೇರೆಯವ್ರ ವಿರುದ್ಧ ಯುದ್ಧ ಮಾಡ್ರು ಅಂದರೆ ಬಿಟ್ಟುಬಿಟ್ಟು ದೇವ್ರ ಮಗನ ವಿರುದ್ಧನೇ ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಎಚ್ಚರಿಕೆ ಇಲ್ಲದೆ ಅನೇಕ ಸಭೆಗಳು ಇನ್ನೊಬ್ಬರು ಸಭೆಗಳ ಮೇಲೆ ಯುದ್ಧ ಮಾಡ್ತಾ ಇದೆ. ಅನೇಕ ಪಾಸ್ಟರ್ಗಳು ಇನ್ನೊಬ್ಬರು ಪಾಸ್ಟರ್ಗಳ ಬಗ್ಗೆ ಯೂಟ್ಯೂಬಲ್ಲಿ ಹೋಗಿ ಹಾಕ್ತಾ ಇದ್ದಾರೆ. ಇದೇ ಯುದ್ಧ ಯುದ್ಧ ಯುದ್ಧ. ನೀವೇನು ಮಾಡ್ತೀರಾ? ದೇವರಿಗೆ ಎಚ್ಚರಿಕೆ ಇಲ್ಲ ಅಂದರೆ ನೀವು ನಿಮ್ಮ ಸಭೆಯವರು ಸೇರಿ ದುರಾತ್ಮನೊಟ್ಟಿಗೆ ಯುದ್ಧ ಮಾಡೋದು ಬಿಟ್ಟು ನಿಮ್ಮ ಸಭೆಯಲ್ಲಿರೋರನ್ನೇ ಒಬ್ಬರನ್ನ ವೈರಿಗಳಾಗಿ ಮಾಡಿಕೊಂಡು ಅವ್ರ ಜೊತೆ ಯುದ್ಧ ಮಾಡ್ತಾ ಇರ್ತೀರ. ಇದಕ್ಕಾ ದೇವರು ನಿಮ್ಮನ್ನು ಕರೆದಿರೋದು?
ಹಲ್ಲೆಲೂಯಾ. ನೀನು ಎಚ್ಚರಿಕೆಯಿಂದ ಇರಬೇಕು ಪ್ರಿಯ ಸಹೋದರ ಸಹೋದರರೇ. ಎಚ್ಚರಿಕೆ ಇಲ್ಲದ ಕಾರಣ ಸೌಲನಿಂದ ದೇವರು ಏನ್ ಮಾಡಿದ್ರು, ಆ ಆತ್ಮವನ್ನು ತೆಗೆದಾಕ್ಬಿಟ್ರು. ಯಾವಾಗ ದೇವರ ಆತ್ಮ ಅವರಿಂದ ಹೋಯ್ತೋ ಅವರಿಗೆ ಯಾರ ಮೇಲೆ ಯುದ್ಧ ಮಾಡೋದು ಗೊತ್ತಿಲ್ಲ. ಅವರು ದೇವರ ಆತ್ಮನಿರುವಂತ ವ್ಯಕ್ತಿ ಮೇಲೆ ಯುದ್ಧ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ದಾವಿದ ನೋಡ್ರಿ, ಅವರು ಇವ್ರಿಗಿಂತ ದೊಡ್ಡ ಪಾಪ ದಾವಿದ ಮಾಡಿದ್ದು. ಇವ್ರು ಬರೀ ಗರ್ವದಲ್ಲಿ ಒಂದೆರಡು ತಪ್ಪು ಮಾಡಿದ್ರು. ಆದ್ರೆ ಅವರು ವಿಭಚಾರ ಮಾಡಿ ಒಂದು ಸೀಕ್ರೆಟ್ ಆಗಿ ಕೊಲೆನೇ ಮಾಡಿಬಿಟ್ಟಿದ್ದಾರೆ. ಆದ್ರೆ ದೇವರು ಅವ್ರನ್ನ ಕ್ಷಮಿಸ್ತಾ ಇದ್ದಾರೆ. ಹೆಂಗ್ ಕ್ಷಮಿಸ್ತಾ ಇದ್ದಾರೆ? ಯಾಕೆ ಕ್ಷಮಿಸ್ತಾ ಇದ್ದಾರೆ? ನಾತಾನ್ ಬಂದ್ಬಿಟ್ಟು ಅಲ್ಲಿ ದೇವ ಸೇವಕರಾದ ನಾತಾನ್ ಆ ದಾವಿದನ ಅರಮನೆ ಬಂದು ಇಲ್ಲಿ ಈ ತರ ಒಬ್ರು ಮಾಡಿದ್ದಾರೆ ಅಂದಾಗ ದಾವಿದ್ ಯಾರು ಮಾಡಿದ್ದು ಅಂದ್ರೆ ನೀನೇ. ಹೌದು ನಾನೇ ಒಪ್ಕೊಂಡ್ರು, ತಗ್ಗಿಸ್ಕೊಂಡ್ರು. ಅದಕ್ಕೆ ಅವರ ಆ ಪ್ರಾರ್ಥನೆಯನ್ನು ಮಾಡ್ತಾರೆ, ಕರ್ತನ ಹೃದಯ ಶುದ್ಧಪಡಿಸಪ್ಪ. ಹಲ್ಲೆಲೂಯಾ. ಅವ್ರನ್ನ ಅವ್ರು ತಗ್ಗಿಸ್ಕೊಂಡ್ರು, ಅವ್ರನ್ನ ಅವ್ರು ಮುರ್ಕೊಂಡ್ರು, ಅವ್ರ ಪಾಪ ಪಶ್ಚಾತ್ತಾಪ ಪಟ್ಟರು. ಅವ್ರು ಎರಡನೇ ಚಾನ್ಸ್, ಮತ್ತೆ ಅದು ಎರಡನೇ ಚಾನ್ಸ್ ಅವ್ರು ಕೊಡೋದು ನೆಸೆಸಿಟಿ ಇರಲಿಲ್ಲ. ಯಾಕಂದ್ರೆ ಒಂದ್ಸತಿಗೆ ಅವ್ರು ಕ್ಲಿಯರ್ ಆಗಿಬಿಟ್ರು. ಹಲ್ಲೆಲೂಯಾ. ಆದ ಕಾರಣ ನೋಡ್ರಿ, ಅವರಲ್ಲಿರುವಂಥ ಅಭಿಷೇಕ ದೇವರು ತೆಗೆದಿಲ್ಲ. ಅದಕ್ಕೆ ಇವತ್ತವರೆಗೂ ಸೌಲರು ಬೇಕಾದ್ರೆ ದೇವರ ಮಾತಿಗೆ ಎಚ್ಚರಿಕೆ ಇಲ್ಲದೆ ಇರುವಂಥ ಸೌಲರು ಬೇಕಾದ್ರೆ ದಾವಿದನನ್ನು ಸಾಯಿಸಬೇಕು ಅಂತ ಹಿಂದೆ ಓಡಾಡ್ತಾ ಇದ್ರು, ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಒಂದ್ಸತಿನೂ ದಾವಿದಿಗೆ ಸೌಲನ್ನು ಸಾಯಿಸುವ ಅವಕಾಶ ಸಿಕ್ಕಿದ್ರು, ನೀನು ಅಭಿಷಿಕ್ತನು, ನಿನ್ನನ್ನು ನಾನು ಮುಟ್ಟಲ್ಲ ಅಂತ ಹೇಳ್ತಾರೆ. ದೇವರ ಮಾತಿಗೆ ಎಚ್ಚರಿಕೆಯಿಂದ ಇರೋರು ಯಾರಿಗೂ ಬೆರಳು ತೋರಿಸಿ ಮಾತಾಡಲ್ಲ, ಯಾರನ್ನು ಅವರು ಜಡ್ಜ್ ಮಾಡಲ್ಲ, ತೀರ್ಪು ಕೊಡಲ್ಲ, ಯಾರಿಗೂ ನೋವು ಪಡಿಸಲ್ಲ. ಅವರು ದೇವರ ಜನರ ಮೇಲೆ ಯುದ್ಧಕ್ಕೆ ಹೋಗಲ್ಲ, ದೇವರ ಜನರ ವಿರುದ್ಧವಾಗಿರುವಂತ ದುರಾತ್ಮನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆದ್ರೆ ನೀನು ನಾನು ಏನು ಮಾಡ್ತಾ ಇದ್ದೀವಿ? ಬದಲಾಗಬೇಕು. ಎಚ್ಚರಿಕೆ ಬರ್ತಾ ಇದೆ. ನೀನು ಸೌಲನ ಹಾಗೆ ಇರ್ತೀಯಾ ಅಥವಾ ದಾವಿದನ ಹಾಗೆ ನೀನು ಪಶ್ಚಾತ್ತಾಪ ಪಡ್ತೀಯಾ? ನಿನ್ನ ಕೈಯಲ್ಲಿ ದೇವರು ಒಪ್ಪಿಸ್ಕೊಡ್ತಾ ಇದ್ದಾರೆ. ನಿನ್ನ ಕೈಯಲ್ಲಿ ದೇವರು ಒಪ್ಪಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನೀನು ಬದಲಾಗುವಂತ ಸಮಯ ಬಂದಿದೆ, ಪಶ್ಚಾತ್ತಾಪ ಪಡುವಂತ ಸಮಯ ಬಂದಿದೆ. ಪ್ರಿಯ ಸಹೋದರ ಸಹೋದರರೇ, ನಿನವೆ ಪಟ್ಟಣ ಹೇಗೆ ಪಶ್ಚಾತ್ತಾಪ ಪಡ್ತೋ ನಾವು ಕೂಡ ಪಶ್ಚಾತ್ತಾಪ ಪಡುವಂಥ ಸಮಯ ಬಂದಿದೆ. ದಾವಿದರು ಹೇಗೆ ಪಶ್ಚಾತ್ತಾಪ ಪಟ್ಟರೋ ನಾವು ಕೂಡ ಪಶ್ಚಾತ್ತಾಪ ಪಡುವಂಥ ಸಮಯ ಬಂದಿದೆ. ಅದಕ್ಕೆ ದೇವರು ಹೇಳ್ತಾರೆ, ಉಗುರು ಬೆಚ್ಚಗೆ ಇಡಬೇಡ್ರಿ. ನೀವು ನಿಮ್ಮದೇ ಆದಂಥ ಮನೆಗಳನ್ನು ಸಂತೋಷವಾಗಿ ಇರೋಕ್ಕೆ ಕಂಫರ್ಟನ್ನು ನೋಡೋಕೆ ಹೋಗ್ಬೇಡ್ರಿ. ಎರಡನೇ ಬರುವವರೆಗೆ ಕಂಫರ್ಟಲ್ಲಿ ಇರೋರಿಗೆ ಯಾವ ಚಾನ್ಸ್ ಇಲ್ಲ. ಕಂಫರ್ಟನ್ನು ಬಿಟ್ಟು ಹೊರ ಬರೋವರೆಗೆ ದೇವರು ಬಲವಾಗಿ ಉಪಯೋಗ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಸಮಯ ಪ್ರಿಯ ಸಹೋದರರೇ, ನಾನು ನೀನು ಬದಲಾಗುವಂತ ಸಮಯ. ದೇವರು ನಮ್ಮನ್ನು ಇಲ್ಲಿವರೆಗೂ ಕರೆತಂದಿರೋದು ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮನ್ನು ಇಲ್ಲಿವರೆಗೂ ಕರೆತಂದಿರೋದು ನಮ್ಮನ್ನು ಸಾಯಿಸೋದಕ್ಕಲ್ಲ, ನಮ್ಮನ್ನು ಮುಂದಕ್ಕೆ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ. ಕೆಂಪು ಸಮುದ್ರವನ್ನು ಇಸ್ರೇಲ್ ಮುಂದೆ ದೇವರು ತಗೊಂಡ್ಬಂದಿದ್ದು ಇಸ್ರೇಲರನ್ನು ನಾಶ ಮಾಡೋದಕ್ಕಲ್ಲ, ಇಸ್ರೇಲ್ ಹಿಂದೆ ಬಂದಂತ ಫರೋವನನ್ನು ನಾಶ ಮಾಡಲಿಕ್ಕೆ, ಅವರ ಕಷ್ಟವನ್ನು ನಾಶ ಮಾಡಲಿಕ್ಕೆ, ಅವರ ನಂಬಿಕೆಯನ್ನು ನಾಶ ಮಾಡಲಿಕ್ಕೆ. ಇವತ್ತು ದೇವರು ನನ್ನನ್ನು ನಿನ್ನನ್ನು ಈ ಪರಿಸ್ಥಿತಿಗೆ ಕರೆತಂದಿರೋದು ನನ್ನನ್ನು ನಿನ್ನನ್ನು ನಾಶ ಮಾಡ್ಲಿಕ್ಕಲ್ಲ. ನಾವು ಭಯಪಡುವಂತ ಎಲ್ಲ ವಿಷಯಗಳನ್ನು, ನಮ್ಮನ್ನು ಇಲ್ಲಿವರೆಗೂ ಕಾಡ್ತಾ ಪೀಡ್ತಾ ಇರುವಂತ ವಿಷಯಗಳನ್ನು, ಪಾಪಗಳನ್ನು ನಾಶ ಮಾಡೋದಕ್ಕೆ ಪ್ರಿಯ ಸಹೋದರ ಸಹೋದರರೇ, ನಮ್ಮನ್ನು ನಾವು ದೇವರ ಕೈಲಿ ಒಪ್ಪಿಸ್ಕೊಡೋಣ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾರೆಲ್ಲ ನಿಮ್ಮ ಹೃದಯದಲ್ಲಿ ಬ್ರದರ್ ನಾನು ದೇವರ ಹತ್ರ ತಿರುಗಬೇಕು, ನಾನು ಬಲವಾಗಿ ಸೇವೆಗೆ ನಿಂತ್ಕೋಬೇಕು, ನಾನು ಉಗ್ರ ಬೆಚ್ಚಗಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತೀನೋ ಇಲ್ವೋ ನನಗೆ ಭಯ ಇದೆ, ನಾನು ಇನ್ನೂ ಕೆಲವೊಂದು ಪಾಪದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ, ಕೆಲವು ಗುಪ್ತವಾದ ಪಾಪದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ನಾನು ಹೇಳಕ್ ಆಗ್ತಾ ಇಲ್ಲ, ಯಾರೊಟ್ಟಿಗೆ ಮಾತಾಡಕ್ ಆಗ್ತಾ ಇಲ್ಲ. ಹೆಂಗಸರು ಹೇಳ್ಬೋದು, ನಾನು ಗುಪ್ತವಾದ ಪಾಪದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಇದರಿಂದ ಹೇಗೆ ಹೊರಗೆ ಬರೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಳ್ತಾ ಇರ್ಬೋದು, ನೋವಲ್ಲಿ ಇರ್ಬೋದು, ಬಾಧೆಯಲ್ಲಿ ಇರ್ಬೋದು, ಸಿಗರೆಟ್ ಬಿಡಕ್ ಆಗ್ತಾ ಇಲ್ಲ, ಡ್ರಿಂಕ್ಸ್ ಬಿಡಕ್ ಆಗ್ತಾ ಇಲ್ಲ, ವಿಪಚಾರ ಬಿಡಕ್ ಆಗ್ತಾ ಇಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀನು ಮೊಣಕಾಲಾಗಿ ಪಶ್ಚಾತ್ತಾಪ ಪಡುವುದಾದರೆ ದೇವರ ರಕ್ತದಿಂದ ದೇವರು ನಿನ್ನನ್ನು ಸುರಿಸ್ಲಿಕ್ಕಿದ್ದಾನೆ. ಯಾಕಂದ್ರೆ ನೀನು ದೇವರ ಎರಡನೇ ಬರುವಿಕೆಗೆ ದೇವರಿಗೆ ನೀನು ಬೇಕಾಗಿದೆಯಾ, ನಿನ್ನನ್ನು ದೇವರು ಉಪಯೋಗಿಸ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನೀನು ಯೋಚನೆ ಮಾಡಬೇಡ, ನಿನ್ನ ಪಾಪಗಳು ಎಷ್ಟು ಕೆಟ್ಟದಾಗಿದ್ರೂ ದೇವರು ನಿನ್ನನ್ನು ಹಿಮದಂತೆ ಬೆಳ್ಳಕ್ ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇವತ್ತಿನಿಂದ ನಾವು ದೇವ್ರ ಜೊತೆಗೆ ಹೋಗೋಣ, ದೇವ್ರ ಜೊತೆ ನಡೆಯೋಣ, ದೇವ್ರ ಜೊತೆ ಮಾತಾಡೋಣ. ದೇವರೇ ನೀನೇ ನನಗೆ ಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಅವ್ರು ಇಲ್ಲ ಅಂದ್ರೆ ನಮಗೆ ಲೈಫ್ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ನಿನ್ನ ಎಲ್ಲ ಪರಿಸ್ಥಿತಿಯಲ್ಲೂ ನಿನ್ನನ್ನು ಜನ ಬಿಡ್ಬೋದು, ಆದ್ರೆ ನಿನ್ನ ದೇವರು ಕೈ ಬಿಡಲ್ಲ. ಎಂತ ಪಾಪದಲ್ಲಿ ಇರ್ಬೇಕಾದ್ರೆ ಜನ ನಿನ್ನನ್ನು ದೂರಕ್ಕೆ ಇಡ್ಬೋದು, ಆದ್ರೆ ಪಾಪಿಗಳ ಮನೆಗೆ ದೇವರು ಹುಡ್ಕೊ ಬರ್ತಾರೆ. ಯಾಕಂದ್ರೆ ಪಾಪಿಗಳು ದೇವ್ರಿಗೆ ಬೇಕಾಗಿದ್ದಾರೆ. ನೀನು ಬೇಕಾಗಿದೆಯಾ? ನೀನು ಯಾವ ವಿಷಯದಲ್ಲಿ ಇದ್ರು ದೇವರು ಹೇಳ್ತಾನೆ, ನಾನು ನಿನ್ನ ಕ್ಷಮಿಸ್ತೀನಿ, ನಿನ್ನ ಕ್ಷಮಾಪಣೆಗೆ ನಾನು ಜೀವ ಕೊಟ್ಟಿರೋದು, ನಿನ್ನ ಕ್ಷಮಾಪಣೆಗಾಗಿ ನಾನು ರಕ್ತ ಸುರಿಸಿರೋದು, ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿಯೇ ನಾನು ಭೂಲೋಕಕ್ಕೆ ಇಳಿದು ಬಂದಿರೋದು. ನೀನು ಒಪ್ಪಿಸ್ಕೊಡು, ನಾನು ನಿನಗೆ ಬದಲಾಯಿಸ್ತೀನಿ, ನಾನು ನಿನ್ನನ್ನು ಕ್ಷಮಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಒಪ್ಪಿಸ್ಕೊಡ್ರಿ.
ಪ್ರತಿಯೊಬ್ಬರು ಮೊಣಕಾಲಕ್ಕೆ ಒಪ್ಪಿಸ್ಕೊಡ್ರಿ. ಪ್ರಿಯ ಸಹೋದರ ಸಹೋದರರೇ, ಎಲ್ಲಿ ನೀವು ದಿನ ಮಾತಾಡಬೇಕು ದೇವರೊಟ್ಟಿಗೆ, ಎಲ್ಲಿ ಮಾತಾಡ್ತೀರಾ? ಎಷ್ಟೋ ಜನ ಈ ವಾಕ್ಯವನ್ನು ಕೂಡ ಪೂರ್ತಿಯಾಗಿ ಕೇಳಲ್ಲ. ಇದನ್ನು 5 ನಿಮಿಷ ಕೇಳಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ನೀವು, ಯಾಕಂದ್ರೆ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಾತಾಡೋದು ನಾನಲ್ಲ, ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ಎಷ್ಟು ಜನ ನಂಬ್ತಾ ಇದ್ದೀರಾ? ದೇವರು ನಿನ್ನೊಟ್ಟಿಗೆ ಮಾತಾಡೋದನ್ನ ನಿನ್ನ ಕೈಯಲ್ಲಿ ಅರ್ಧ ಅವರ್ ಕೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪರಲೋಕದಲ್ಲಿ 24 ಗಂಟೆ ದೇವ್ರ ಜೊತೆ ಏನ್ರಿ ಮಾಡಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ಇವತ್ತು ಅರ್ಧ ಅವರು ನೀನು ಪ್ರಾರ್ಥನೆ ಮಾಡಕ್ ನಿನ್ ಕೈಯಲ್ಲಿ ಕುತ್ಕೊಳ್ಳಕ್ ಆಗಿಲ್ಲ ಅಂದ್ರೆ ನಾಳೆ 24 ಗಂಟೆ ದೇವ್ರ ಜೊತೆ ಇದ್ದು ಏನ್ ಮಾಡಕ್ಕಾಗ್ತೀರ ಅವ್ರ ಪ್ರಸನ್ನತೆಯಲ್ಲಿ? ಇವತ್ತು ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ನನ್ನ ಲೈಫ್ ಬದಲಾಗಬೇಕು, ನನ್ನ ಪಾಪದಿಂದ ಹೊರಗೆ ಬರಬೇಕು, ನನ್ನ ಜೀವಿತ ನಿನಗಾಗಿ ರಾಜ, ನನಗಿನ್ನೇನು ಬೇಡ. ಕಣ್ಮುಚ್ಚ್ರಿ, ಪ್ರಾರ್ಥನೆ ಮಾಡ್ರಿ. ಸ್ವಾಮಿ, ನನ್ನನ್ನು ಮುರಿ ರಾಜ, ನನ್ನನ್ನು ಬದಲಾಯಿಸು, ನಿನ್ನ ರಕ್ತದಿಂದ ಶುದ್ಧೀಕರಿಸು. ನಿನ್ನ ಪಾಪವನ್ನು ಅರಿಕೆ ಹಿಡಿದಿರ ಸುಮ್ಮನೆ ಇಡಬೇಡ. ಅಯ್ಯೋ ಪಾಪ ಸ್ವಾಮಿ, ಎಲ್ಲ ಪಾಪಗಳನ್ನು ಕ್ಷಮಿಸು. ಇಲ್ಲ, ನೀನು ಅರಿಕೆಡು. ನಾನು ಸುಳ್ಳು ಹೇಳಿದ್ದೀನಿ, ಮೋಸ ಮಾಡಿದ್ದೀನಿ, ವ್ಯಭಿಚಾರ ಮಾಡಿದ್ದೀನಿ, ನೀನು ಯಾವುದರಲ್ಲಿ ಸಿಕ್ಕಾಕೊಂಡಿದ್ಯೋ ದೇವರಲ್ಲಿ ಕ್ಷಮಾಪಣೆ ಕೇಳು. ಇವತ್ತು ದೇವರ ಬಲ ಅಭಿಷೇಕ ನಿನ್ನ ಮೇಲೆ ಇಳಿದು ಆ ಪಾಪದಿಂದ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕಿದೆ. ಕರ್ತನೇ, ಇಲ್ಲಿ ಯಾರ್ಯಾರು ನಿಜವಾಗ್ಲೂ ಪೂರ್ಣ ಹೃದಯದಿಂದ ಅವರ ಪಾಪಗಳನ್ನು ಒಪ್ಪಿಸ್ಕೊಡ್ತಾ ಇದ್ದಾರೋ ನಿನ್ನ ವಿಶೇಷವಾದಂಥ ಕೃಪೆ ಅವ್ರ ಮೇಲೆ ಬಿಡುಗಡೆ ಆಗಲಿ ರಾಜ. ಪವಿತ್ರಾತ್ಮನ ನೀನು ಬಲವಾಗಿ ಚೆಲಿಸು ಸ್ವಾಮಿ. ಕರ್ತನೆ, ಆ ಬಂಧನಗಳು, ಕುಡಿತದ ಬಂಧನಗಳು, ಕೆಟ್ಟ ಅಭ್ಯಾಸದ ಬಂಧನಗಳು, ಕರ್ತನೆ, ಯಾವ್ದ್ಯಾವ್ದ್ರಿಂದ ಅವರು ಹೊರಗೆ ಬರಕ್ ಆಗ್ತಾ ಇಲ್ವೋ ಯೇಸು ಎಂಬ ಅಧಿಕಾರಗಳ ನಾಮದಲ್ಲಿ, ಕರ್ತನೆ, ಯೇಸುವಿನ ರಕ್ತದಲ್ಲಿ ಅದನ್ನು ನಾನು ಮುರಿತಾ ಇದ್ದೇನೆ. ಕರ್ತನೆ, ಯಾರ್ಯಾರು ಒಪ್ಪಿಸ್ಕೊಡ್ತಾ ಇದ್ದಾರೋ ಪ್ರತಿಯೊಬ್ಬರ ಮೇಲೂ ಯೇಸು ನಾಮದಲ್ಲಿ ಯೇಸು ರಕ್ತವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಕರ್ತನೆ, ಅವ್ರನ್ನ ಶುದ್ಧಿಪಡಿಸು, ಅವ್ರನ್ನ ಗುಣಪಡಿಸು, ಆಶೀರ್ವದಿಸು. ಈ ದಿವಸ ಅವರು ನಿನ್ನೊಟ್ಟಿಗೆ ಮತ್ತೆ ಸಂಬಂಧದಲ್ಲಿ ಹಿಂತಿರುಗಿ ಬರುವಂತೆ ನೀನು ಸಹಾಯ ಮಾಡು. ಮತ್ತೆ ನಿನ್ನೊಟ್ಟಿಗೆ ನಡೆಯುವಂತೆ, ಮತ್ತೆ ನಿನ್ನ ಕರ್ತನೆ ದರ್ಶನಗಳು ಅವ್ರಿಗೆ ಸಿಗುವಂತೆ, ಮತ್ತೆ ಕನಸಲ್ಲಿ ನೀನು ಮಾತನಾಡುವಂತೆ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ಆಶೀರ್ವದಿಸಪ್ಪ ಕರ್ತನೆ, ಆಶೀರ್ವದಿಸು. ಪವಿತ್ರಾತ್ಮನೇ ಆಶೀರ್ವದಿಸು. ಕೇಳ್ರಿ, ಪವಿತ್ರಾತ್ಮ ನಂಗೆ ಸಹಾಯ ಮಾಡು. ನಾನು ಇದರಿಂದ ಬರೋಕ್ಕಾಗ್ತಲ್ಲ, ಯಾವುದರಿಂದ ಬರೋಕ್ಕಾಗ್ತಲ್ಲೋ ದೇವರು ಕೇಳ್ರಿ. ದೇವರು ಹೇಳ್ತಾರೆ, ಕೇಳ್ರಿ, ನಾನು ನಿಮಗೆ ಮಾಡ್ತೀನಿ ಅಂತ. ಕೇಳ್ರಿ ಸ್ವಾಮಿ, ನನ್ನನ್ನು ಶುದ್ಧಿಪಡಿಸು. ಕೇಳ್ರಿ ದೇವರಿಗೆ, ಸ್ವಾಮಿ, ನನಗೆ ಆ ಒಂದು ಗೋಲ್ಡ್ ನಿನ್ನ ಕೈಯಿಂದ ಬರಬೇಕು ರಾಜ, ಚಿನ್ನ ನಿನ್ನ ಕೈಯಿಂದ ಬರಬೇಕು, ನನಗೆ ಆ ಬಿಳಿ ಆ ಒಂದು ವಸ್ತ್ರ ನನಗೆ ನಿನ್ನ ಕೈಯಿಂದ ಬರಬೇಕು ಸ್ವಾಮಿ. ಕೇಳ್ರಿ ದೇವರಿಗೆ. ಹಲ್ಲೆಲೂಯ. ಯಾಕಂದ್ರೆ ಮತ್ತೆ ದೇವರೇ, ನನ್ನ ಕಣ್ಣುಗಳನ್ನು ನಿನ್ನ ಆಯಿಂಟಿಂದ ನೀನು ಗುಣಪಡಿಸು, ಹೀಲ್ ಮಾಡು ಅಂತ ಹೇಳಿ ಕೇಳ್ರಿ ದೇವರಿಗೆ. ಪ್ರಿಯ ಸಹೋದರ ಸಹೋದರರೇ, ಇದು ಎಲ್ಲಿ ಬರೆದಿದೆ? ಪ್ರಕಟಣೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರು ಬರೆದಿದ್ದಾರೆ, ಈ ರೀತಿಯಾಗಿ ನನ್ನ ಕೈಯಿಂದ ನೀನು ತಗೋಬೇಕು ಎಂಬುದಾಗಿ. ಹಲ್ಲೆಲೂಯ. ಗೋಲ್ಡನ್ನು, ಬಿಳಿ ವಸ್ತ್ರವನ್ನು, ನಮ್ಮ ಕಣ್ಣಿಗೆ ಪರಲೋಕದ ಒಂದು ಆಯಿಂಟ್ಮೆಂಟ್ ಅನ್ನು ನೀವು ಕೇಳ್ರಿ ದೇವರಿಗೆ. ದೇವರು ನಿಮಗೆ ಕೊಡ್ಲಿಕ್ಕಿದ್ದಾನೆ. ಪ್ರತಿಯೊಬ್ಬರನ್ನು ಮುಟ್ಟು ಆಶೀರ್ವದಿಸು, ವಿಶೇಷ ಕೃಪೆಯಿಂದ ತುಂಬಿಸು. ಕರ್ತನೆ, ಅವ್ರು ಏನನ್ನು ಕಳ್ಕೊಂಡ್ರು ಅದನ್ನು ಮತ್ತೆ ಹಿಂತಿರುಗಿ ಕೊಡು. ಯಾವ ಪಾಪದಿಂದ ಹೊರಗೆ ಬರಕ್ಕಾಗ್ತಾ ಇಲ್ವೋ ಆ ಬಾಂಡೇಜ್ ಮುರಿಯಲ್ಪಡಲಿ. ಕರ್ತನೆ, ಅವರ ಸ್ವಭಾವಗಳಿಂದ, ಪಾಪಗಳಿಂದ, ಅವರ ದೇಹದಲ್ಲಿ ಏನೇನು ತೊಂದರೆ, ನೋವು, ಬಾಧೆ, ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳಿದೆಯೋ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ರಾಜ. ಅದನ್ನೆಲ್ಲ ತೆಗೆದಾಕ್ತೀನಿ. ಎಲ್ಲ ಬಂಧನಗಳು ನಿನ್ನ ರಕ್ತದಿಂದ ಮುರಿಯಲ್ಪಡಲಿ ರಾಜ. ನೀನು ಅವ್ರನ್ನ ಆಶೀರ್ವದಿಸು. ಇನ್ನು ಯಾವ್ಯಾವ ಬಾಗಿಲುಗಳು ಅವ್ರಿಗಾಗಿ ತೆರೆಯಲ್ಪಟ್ಟಿಲ್ಲವೋ ಯೇಸು ನಾಮದಲ್ಲಿ ಅದೆಲ್ಲ ತೆರೆಯಲ್ಪಡಲಿ. ನಿನ್ನ ಸ್ವಸ್ಥತೆ ಶಕ್ತಿ ಕರ್ತನೆ, ಪ್ರತಿಯೊಬ್ಬರಿಗೂ ತಲೆಯಿಂದ ಕಾಲವರೆಗೂ ಸ್ವಸ್ಥತೆ ಶಕ್ತಿ ಕರ್ತನೆ. ಎಲ್ಲ ನೋವುಗಳಿಂದ ಬಿಡುಗಡೆ ಮಾಡು ರಾಜ. ಕ್ಯಾನ್ಸರ್ ಇಂದ ಬಿಡುಗಡೆ ಮಾಡು ಕರ್ತನೆ. ಕರ್ತನೆ, ಎದೆ ಭಾಗದಲ್ಲಿ ಇರುವಂತಹ ತೊಂದರೆಯಿಂದ ಬಿಡುಗಡೆ ಮಾಡು. ಬೆನ್ನು ನೋವಿಂದ ಬಿಡುಗಡೆ ಮಾಡು ಸ್ವಾಮಿ. ಗರ್ಭಕೋಶದ ತೊಂದರೆಯಿಂದ ಬಿಡುಗಡೆ ಮಾಡು ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬರನ್ನು ನೀನು ಹೀಲ್ ಮಾಡು. ನಿನ್ನ ಪ್ರಸನ್ನತೆ ಅವರನ್ನು ಆವರಿಸಿಕೊಳ್ಳಲಿ. ಕರ್ತನೆ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರ ಗರ್ಭವನ್ನು ಮುಟ್ಟು ಸ್ವಾಮಿ. ನೀನು ಬಿಡುಗಡೆ ಮಾಡು. ಗಂಡಂಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಕೆಲವರು ಗಂಡ ಪಾಪದಲ್ಲಿ, ತಪ್ಪಲ್ಲಿ ಸರಿಯಾಗಿ ಸಭೆಗೆ ಬರ್ತಾ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ದೇವ್ರು, ನೀವು ಅವ್ರನ್ನ ಮುಟ್ತಾ ಇದ್ದಾರೆ. ನೀನು ಬದಲಾದ್ರೆ ದೇವರು ಅವರನ್ನ ಬದಲಾಯಿಸ್ಲಿಕ್ಕಿದ್ದಾನೆ. ನೀನು ಬದಲಾಗು, ನಾನು ಬದಲಾಗ್ತೀನಿ ಸ್ವಾಮಿ ಅಂತ ಕೇಳ್ರಿ. ಕರ್ತನೆ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನೆ, ನಿನಗೆ ಸ್ತೋತ್ರ. ಕೆಲವು ಮಕ್ಕಳು ನೀವು ಮೊಣಕಾಲು ಹಾಕಿ ದೇವರಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೀರಾ. ದೇವರ ಅಭಿಷೇಕ ನಿಮ್ಮೇಲೆ ಉಳಿತಾ ಇದೆ. ನಿಮ್ಮನ್ನು ಕೂಡ ದೇವರು ನಾನು ಬಲವಾಗಿ ಉಪಯೋಗಿಸ್ತೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಕರ್ತನೇ, ನಿನ್ನ ಪ್ರಸನ್ನತೆಯನ್ನು ತುಂಬಿಸು ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ಕಡೆಗೆ ತಿರುಗುವಂತೆ ಅದ್ಭುತ ಮಾಡು. ನಿನ್ನ ಚಿತ್ತ ನೆರವೇರಿಸಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ಪ್ರಿಯ ಸಹೋದರ ಸಹೋದರರೇ, ದೇವರು ನಿಮ್ಮನ್ನು ಮುಟ್ಟಿದ್ದಾರೆ, ಬಿಡುಗಡೆ ಕೊಟ್ಟಿದ್ದಾರೆ, ಸ್ವಸ್ಥತೆ ಕೊಟ್ಟಿದ್ದಾರೆ. ನಾನು ನಂಬ್ತಾ ಇದ್ದೀನಿ. ಅವರ ವಿಶೇಷವಾದಂಥ ಪ್ರಸನ್ನತೆ ನಿಮ್ಮ ಮೇಲೆ ಚಲಿಸ್ತಾ ಇದೆ. ಹಲ್ಲೆಲೂಯ. ನಿಮಗೇನಾದರೂ ಬಿಡುಗಡೆ ಆಗಿದ್ರೆ, ದೇವರು ನಿಮ್ಮ ಒಟ್ಟಿಗೆ ಮಾತಾಡಿದ್ರೆ, ಅನೇಕರು ಫೋನ್ ಮಾಡಿ ತಿಳಿಸಿದ್ರಿ, ಪಾಸ್ಟರ್ಗಳು ತಿಳಿಸಿದ್ರಿ, ಪಾಸ್ಟರ್ ನಿಮ್ಮ ವಾಕ್ಯ ಕೇಳಿ ನಮಗೂ ಈ ಥರ ಆಗಿದೆ, ಸೇವೆ ಮಾಡೋದು ತಮಗೆ ಬಹಳ ಸಂತೋಷ. ಇನ್ನೂ ಫೋನ್ ಮಾಡಿರಿ. ನೀವು ನಮಗೆ ಸಾಕ್ಷಿಗಳನ್ನು ಹಂಚ್ಕೊಂಡಾಗ ನಿಮ್ಮ ಜೊತೆ ಸೇರಿ ನಾವು ದೇವರಿಗೆ ಮಹಿಮೆಯನ್ನು ಕೊಡ್ತೀವಿ. ಹಲ್ಲೆಲೂಯ. ಅದೇ ರೀತಿಯಾಗಿ ಅನೇಕರು ನಮ್ಮ ಸೇವೆಗೆ ಬಹಳ ಸಹಾಯ ಮಾಡಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವಾಗಲೂ ಕೂಡ ಇನ್ನೂ ಯಾರಾದರೂ ನಮಗೆ ಸಹಾಯ ಮಾಡಬೇಕು, ಅಭಿಷೇಕದಲ್ಲಿ ವಾಕ್ಯವನ್ನು ಸ್ವೀಕಾರ, ವಾಕ್ಯವನ್ನು ಸ್ವೀಕಾರ ಮಾಡಿದ್ದೀರಾ,
ಈಗ ಅದೇ ಅಭಿಷೇಕದಲ್ಲಿ ಬಿತ್ತಬೇಕು ಅಂತ ಇರುವುದಾದರೆ ನೋಡಿರಿ, ಇಲ್ಲಿ ನಂಬರ್ಗಳಿದೆ, ಈ ಡೀಟೇಲ್ಸ್ ತೊಗೊಂಡು ನೀವು ಅದಕ್ಕೆ ಹಾಕ್ಬೋದು, ಇಲ್ಲಾಂದರೆ ಈ ನಂಬರ್ಗಳಿಗೆ ಫೋನ್ ಮಾಡಿ ತಿಳಿಸ್ಬೋದು. ಅದೇ ರೀತಿಯಾಗಿ ನಿಮ್ಮ ಪ್ರಾರ್ಥನೆ ಬೇಡಿಕೆ, ಎಮರ್ಜೆನ್ಸಿ ಪ್ರಾರ್ಥನೆ ಬೇಡಿಕೆ ಇದ್ದರೆ ಫೋನ್ ಮಾಡಿಕೊಡ್ರಿ, ನಿಮಗಾಗಿ ಇಲ್ಲಿ ಪ್ರಾರ್ಥನೆ ನಡೀತಾ ಇರ್ತೀವಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸ್ತೀವಿ. ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಿನ್ನ ಹೃದಯ ದೇವ್ರ ಕಡೆ ತಿರುಗೋದು. ಮತ್ತೆ ಬಿದ್ದಂಥ ಯಜ್ಞವೇದಿ ಮತ್ತೆ ಕಟ್ಟಲ್ಪಡಬೇಕು ನಿನ್ನ ಜೀವಿತ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಮುಂದಿನ ವಾರ ನೋಡೋಣ. ಮರಿದಿರ ಫೋನ್ ಮಾಡಿರಿ. ಅದೇ ರೀತಿಯಾಗಿ ದೇವರ ಎಚ್ಚರಿಕೆಗೆ ಎಚ್ಚರವಾಗಿರಿ.